ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ಮೈ ನೇಮ್ ಇಸ್ ರಾಜಶೇಖರ್. ಈಗಾಗಲೇ ತಮ್ಮನೇಲನ್ನ ನೋಡಿರ್ತೀರ. ಈ ಒಂದು ಸೆಷನ್ ನಲ್ಲಿ ನಾನು PSI 545 ಜನವರಿ 2024ರಲ್ಲಿ ನಡೆದಂತಹ PSI 545ನ ಪ್ರಶ್ನೆ ಪತ್ರಿಕೆಯನ್ನ ಡಿ ಕೋಡ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸೊ ಹಾಗಾಗಿ ಈ ವಿಡಿಯೋನ ಸಾಧ್ಯವಾದರೆ 1.5x ಅಥವಾ 2x ಸ್ಪೀಡ್ ನಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ, ಸೊ ದಟ್ ಆದಷ್ಟು ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಂಟೆಂಟ್ ಅನ್ನ ಅಥವಾ ನಾಲೆಜ್ ಅನ್ನ ನೀವು ಗೇನ್ ಮಾಡ್ಕೊಳ್ಬಹುದು. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಡಿಸೈಫರಿಂಗ್ ದಿ ವರ್ಡ್ ಡಿಕೋಡಿಂಗ್. ಡಿಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ ಏನು, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಲ್ಡ್ ಅಲ್ಲಿ ಈ ಎರಡು ಪದಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ನಾನು ಡಿಸ್ಕಸ್ ಮಾಡುವಂತ ಪ್ರಯತ್ನ ಪಡ್ತೀನಿ. ಇತ್ತೀಚೆಗೆ ಒಂದು ಘಟನೆ ನಡೀಬಾರ್ದಾಗಿತ್ತು, ಅದು ನಡೀತು. ಎಲ್ಲಿ? ನಮ್ಮ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಏರ್ ಇಂಡಿಯಾ ಪ್ಲೇನ್ ಸುಮಾರು 243 ಜನರನ್ನ ಹೊತ್ತೊಯ್ತಾ ಇದ್ದಂತಹ ಪ್ಲೇನು ಒಂದು ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಬಿಲ್ಡಿಂಗ್ಗೆ ಕ್ರ್ಯಾಶ್ ಆಗಿ ಸುಮಾರು 270ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಆ ಒಂದು ಸಂದರ್ಭದಲ್ಲಿ ಕಳ್ಕೊಳ್ತಾರೆ. ಹಾಗಾಗಿ ಇಟ್ ವಾಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರೇ ಮಾಡೋಣ. ಈ ಸಂದರ್ಭದಲ್ಲಿ ಆ ಘಟನೆ ಹೇಗೆ ನಡೀತು? ವಿಮಾನ ಟೇಕ್ ಆಫ್ ಆಗಿ ಕ್ರ್ಯಾಶ್ ಆಗುವಂತಹ ಒಂದು ಡ್ಯೂರೇಷನ್ ಇಟ್ ವಾಸ್ ಹಾರ್ಡ್ಲಿ 30 ಸೆಕೆಂಡ್ಸ್. ಆ 30 ಸೆಕೆಂಡ್ಸ್ ಅಲ್ಲಿ ವಿಮಾನದ ಕಾಕ್ಪಿಟ್ ಅಲ್ಲಿ ಏನ್ ನಡೆದಿರಬಹುದು, ಪೈಲಟ್ ಮತ್ತು ಕೋ ಪೈಲಟ್ ಮಧ್ಯೆ ಯಾವ ರೀತಿ ಡಿಸ್ಕಷನ್ಸ್ ಆಗಿರ್ಬೋದು, ಅಥವಾ ವಿಮಾನದಲ್ಲಿ ಆಗಿರ್ತಕ್ಕಂತಹ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆದ್ರೂ ಏನು, ಈ ಒಂದು ಸಂದರ್ಭವನ್ನ ಮರುಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. ದಟ್ ಈಸ್ ಯೂಸಿಂಗ್ ಬ್ಲ್ಯಾಕ್ ಬಾಕ್ಸ್ ಅನ್ನ ಬಳಸ್ಕೊಂಡು ಈ ಮರುಸೃಷ್ಟೀಕರಣ ಮಾಡಲಾಗುತ್ತೆ. ಫ್ರಮ್ ದೇರ್ ಆಕ್ಚುಲ್ ಆಗಿ ಆಗಿರುವಂತಹ ಒಂದು ಪ್ರಾಬ್ಲಮ್ ಅಥವಾ ಈ ದುರ್ಘಟನೆಗೆ ಇದ್ದಂತಹ ರೀಸನ್ ಏನು ಅಂತ ಕಂಡುಹಿಡಿಯಕ್ಕೆ ಸಾಧ್ಯವಾಗುತ್ತೆ. ಸೊ ಅದೇ ರೀತಿ ಈ ಡಿಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮುಂಬರುವಂತಹ PSI ಎಕ್ಸಾಮ್ ಆಗಿರ್ಬೋದು, ESI ಎಕ್ಸಾಮ್ ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಯಾವ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ಆ ಒಂದು ಪ್ರಶ್ನೆಗಳಿಗೆ ಅಥವಾ ಒಂದು ಪರೀಕ್ಷೆಗಳಿಗೆ ನಿಮ್ಮ ತಯಾರಿ ಹೇಗಿರಬೇಕು. ಬಿಕಾಸ್ ಈಗ 545 ನೀವು ಎಕ್ಸಾಮ್ ತಗೊಂಡ್ರೆ ಸುಮಾರು 60-70 ಸಾವಿರ ಜನ ಎಕ್ಸಾಮ್ ಬರೀತಾರೆ. ಅದರಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಇರೋರು 545 ಜನ ಮಾತ್ರ. ಹಾಗಾಗಿ ನೀವು ಈ ರೀತಿ ಲಿಸ್ಟ್ ಅಲ್ಲಿ ಯಾವ ರೀತಿ ಬರುವಂತಹ ಪ್ರಯತ್ನ ಮಾಡಬಹುದು, ಅಥವಾ ಶಾರ್ಟ್ ಆಗಿ ನಿಮ್ಮ ಚಾನ್ಸಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಆದಷ್ಟು ಟಾಪ್ ಅಲ್ಲಿ ಹೇಗೆ ಬರ್ಲಿಕ್ಕೆ ಪ್ರಯತ್ನ ಪಡಬಹುದು. ಈ ಒಂದು ಡಿಕೋಡಿಂಗ್ ಮೂಲಕ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮೂಲಕ ನಿಮ್ಮ ಪ್ರಿಪರೇಷನ್ ಅನ್ನ ಅದ್ಭುತವಾಗಿ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿತ್ 1.5x ಸ್ಪೀಡ್ ಅಥವಾ 2x ಸ್ಪೀಡ್ ಈ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಇವತ್ತಿನ ಈ ಒಂದು ಸೆಷನ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ದಿಸ್ ಶಾಲ್ ಬಿ ಪಾರ್ಟ್ 1 ಆಫ್ ದಿಸ್ ಸೆಷನ್. ಅಂದ್ರೆ ಈ ಒಂದು ಸೀರೀಸ್ PSI 545 ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ನಾವು 4 ವಿಭಾಗಗಳಲ್ಲಿ ವಿಂಗಡಿಸೋಣ. ಇವತ್ತಿನ ಒಂದು ಸೆಷನ್ ನಲ್ಲಿ ನಾನು ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 10 ವರೆಗೂ ಡಿಸ್ಕಸ್ ಮಾಡ್ತೀನಿ. ಈ ಸೆಷನ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆಲ್ ರೌಂಡ್ ಅನಾಲಿಸಿಸ್ ಕ್ವಶನ್ಸ್ ಅನ್ನ ಯಾವ ರೀತಿ PSI 545 ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಎಸ್ ಆಫ್ ಕೋರ್ಸ್ ಇನ್ಸ್ಟೆಡ್ ಆಫ್ KSP ಈ ಒಂದು ಪರೀಕ್ಷೆಯನ್ನ KEA ಕಂಡಕ್ಟ್ ಮಾಡಿತ್ತು. ಸೊ ಹಾಗಾಗಿ ಮೋರ್ ಆರ್ ಲೆಸ್ ಅಪ್ರೋಚ್ ಸೇಮೇ ಇರುತ್ತೆ. ಕ್ವಶನ್ ಪೇಪರ್ ಅಥವಾ ಕ್ವಶನ್ಸ್ ಪ್ಯಾಟರ್ನ್ ಚೇಂಜ್ ಆಗಿರ್ಬೋದು, ಬಟ್ ಕ್ವಶನ್ಸ್ ಕಂಟೆಂಟ್ ಥೀಮ್ಸ್ ದೇ ಆಲ್ ರಿಮೇನ್ ದ ಸೇಮ್. ಸೊ ಹಾಗಾಗಿ ಆಲ್ ರೌಂಡ್ ಅನಾಲಿಸಿಸ್ ಮಾಡೋಣ. ಈ ಒಂದು ಪ್ರಿಪರೇಷನ್ ಅಲ್ಲಿ PYQs ನ ಪ್ರಾಮುಖ್ಯತೆ ಏನು, ಮುಂಬರುವಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈ ಪರೀಕ್ಷೆಗಳಿಗೆ ನೀವು ತಯಾರಿ ಮಾಡಬೇಕು ಅಂತ ಹೇಳಿದ್ರೆ PYQಗಳನ್ನ ಯಾವ ರೀತಿ ನೀವು ನಿಮ್ಮ ಒಂದು ಸಪೋರ್ಟ್ಗೆ ಅಥವಾ ನಿಮ್ಮ ಒಂದು ಆಸರೆಗೆ ತಗೊಳ್ಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಅದ್ರ ಮುಖಾಂತರ ಮುಂದಿನ PSI ಪರೀಕ್ಷೆ ತಯಾರಿ ಹೇಗಿರ್ಬೇಕು ಅಂತ ಕೂಡ ನಾವು ಚರ್ಚೆ ಮಾಡೋಣ. ಬಟ್ ಬಿಫೋರ್ ದಟ್ ನಾವು ಏನೇ ಮಾಡಬೇಕು ಅಂದ್ರೂ ಕೂಡ ಒಂದು ಟಾರ್ಗೆಟ್ ಅಂತ ಬೇಕಲ್ಲ. ಫಾರ್ ಎಕ್ಸಾಂಪಲ್ ಈಗ PSI 545 ಅಲ್ಲಿ ಒಬ್ರು ಯಾರೋ ಪಾಸ್ ಆದ್ರು ಅಥವಾ ಫೇಲ್ ಆದ್ರು ಹೆಂಗ್ ಗೊತ್ತಾಗುತ್ತೆ? ಒಂದು ಕಟ್ ಆಫ್ ಅಂಕ ಅಂತ ಇರುತ್ತೆ. ಬೇಸ್ಡ್ ಆನ್ ದಟ್ ಕಟ್ ಆಫ್ ನಮಗೆ ಒಬ್ರು ವೆದರ್ ಹಿ ಆರ್ ಶಿ ಪಾಸ್ಟ್ ಅಥವಾ ಕ್ಲಿಯರ್ಡ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೋಡಿದಾಗ PSI 545 ಅಲ್ಲಿ ನಾನು GM ಅದರ್ಸ್ ಮಾತ್ರ ಇಲ್ಲಿ ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ. ಮಿಕ್ಕದನ್ನ ನೀವು ಆಸ್ ಪರ್ ಯುವರ್ ಕ್ಯಾಟಗರಿ ನೀವು ನೋಡ್ಕೊಳ್ಬಹುದು. GM ಅದರ್ಸ್ ಲಾಸ್ಟ್ ಕ್ಯಾಂಡಿಡೇಟ್ ಪೇಪರ್ 1 ವಿಚ್ ಈಸ್ ಆಫ್ ಡಿಸ್ಕ್ರಿಪ್ಟಿವ್ ನೇಚರ್ ಬರೆಯುವಂತ ಒಂದು ಪೇಪರ್ ಅಲ್ಲಿ 38 ಮಾರ್ಕ್ ತಗೊಂಡಿದ್ರು. ಪೇಪರ್ 2 ಅಲ್ಲಿ 99 ಮಾರ್ಕ್ ತಗೊಂಡಿದ್ರು. 100 ಕ್ವಶನ್ಸ್, ಪ್ರತಿ ಪ್ರಶ್ನೆಗೆ 1.5 ಅಂಕ. ಸೊ ಆ ರೀತಿ ನೋಡಿದಾಗ 99 ಮಾರ್ಕ್ಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಕು? ಫಾರ್ ಸ್ಕೋರಿಂಗ್ 99 marks you need 66 right questions. Try to understand. 99 ಮಾರ್ಕ್ಸ್ ಬೇಕು ಅಂದ್ರೆ ನಿಮ್ಗೆ ಪೇಪರ್ 2 ಅಲ್ಲಿ 66 ಪ್ರಶ್ನೆಗಳನ್ನ ಸರಿಯಾಗಿ ಮಾರ್ಕ್ ಮಾಡುವಂತಹ ಅವಶ್ಯಕತೆ ಇದೆ. ಎಷ್ಟು? ಔಟ್ ಆಫ್ 100. ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ.
ಇದೇ ರೀತಿ PSI 402 ಅನಾಲಿಸಿಸ್ ಬಂದಾಗ ಅಲ್ಲೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಸೊ ನಿಮ್ಮ ಟಾರ್ಗೆಟ್ ಪೇಪರ್ 1 ನಲ್ಲಿ ಅಟ್ಲೀಸ್ಟ್ 38 ಮಾಡುವಂತಹ ಒಂದು ಗುರಿಯನ್ನ ನೀವು ಹೊಂದಿರಬೇಕಾಗುತ್ತೆ. 35 to 40, ಬಿಟ್ವೀನ್ 35 to 40 ಎನಿ ಸ್ಕೋರ್ ಇಸ್ ಅ ಗುಡ್ ಸ್ಕೋರ್. ಪ್ಲಸ್ ಪೇಪರ್ 2 ಅಲ್ಲಿ 66ರಿಂದ 70 ಪ್ರಶ್ನೆಗಳನ್ನ ನೀವು ಸರಿಯಾಗಿ ಮಾರ್ಕ್ ಮಾಡಿ ಬರಬೇಕಾಗುತ್ತೆ. ಜಸ್ಟ್ ಟು ಬಿ ಇನ್ ದಿ ಲಿಸ್ಟ್, ಟಾಪ್ ಹೋಗೋದಲ್ಲ, ಜಸ್ಟ್ ಟು ಬಿ ಇನ್ ದಿ ಲಿಸ್ಟ್. ಸೊ ಸುಮಾರು 66 ಪ್ರಶ್ನೆ ಅಂದ್ರೆ 99+ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ. ಸೊ ಈ ರೀತಿ ನಿಮ್ಮ ಸೀಟನ್ನ ಈ ಒಂದು ಪರೀಕ್ಷೆಗಳಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ನಾವು ಡಿಕೋಡಿಂಗ್ ಅನ್ನ ಬಳಸಬೇಕಾಗುತ್ತೆ. ಬಿಕಾಸ್ ಟ್ರೆಡಿಷನಲ್ ಆಗಿ ನೀವು ಸಬ್ಜೆಕ್ಟ್ ಓದ್ತೀರಾ, ಸಬ್ಜೆಕ್ಟ್ ಜೊತೆಗೆ ನೀವು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀರಾ, ಅಥವಾ ಅದೇ ನೋಟ್ಸ್ ನಾವು ಓದಿದ್ದೇ ಓದ್ತೀರಾ. ಸರ್ ಸಾರಿ, ದಟ್ ವೋಂಟ್ ಹೆಲ್ಪ್. ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ, ಟೈಮ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನೀವು ಬೇರೆಯವ್ರಿಗಿಂತ ಮುಂದೆ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಅಪ್ರೋಚ್ ಕೂಡ ಇತರರಿಗಿಂತ ವಿಭಿನ್ನವಾಗಿರಬೇಕು. ವಿಭಿನ್ನ ಅಂದ್ರೆ ಸುಮ್ಮನೆ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಆಗಿ ಮಾಡೋದಲ್ಲ. ಗುರಿ, ನಿರ್ದಿಷ್ಟ ಗುರಿಯ ಒಂದು ಬೆನ್ನತ್ತಿ ಹೋಗಬೇಕು. ಆ ಗುರಿಗೆ ಏನು ಸರಿಯಾಗಿ ಅಲೈನ್ಡ್ ಆಗಿರಬೇಕು ನಿಮ್ಮ ಪ್ರಿಪರೇಷನ್. ಸೊ ಆ ರೀತಿ ಸರಿಯಾಗಿ ಅಲೈನ್ ಮಾಡ್ಕೊಳ್ಬೇಕು ಅಂದ್ರೆ ನಿಮಗೆ ಡಿಕೋಡಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನೀವು ಒಂದು ರೌಂಡ್ ಕೋಚಿಂಗ್ ಮುಗಿಸಿದ್ರೆ ಅಥವಾ ಒಂದು ರೌಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ಮತ್ತೆ ವಾಪಸ್ ಎಕ್ಸಾಮ್ ಹತ್ರ ಬಂದಾಗ ಆ NCERTs, ಆ ಟೆಕ್ಸ್ಟ್ ಬುಕ್ಸ್ ಪೇಜ್ ಬೈ ಪೇಜ್ ಓದಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಹೇಳ್ತಾರೆ ಎಕ್ಸಾಮ್ ಮುಗಿದ್ಮೇಲೆ ಇದಕ್ಕೆಲ್ಲ ಮೂಲ ಸೋರ್ಸು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್, ಇದಕ್ಕೆಲ್ಲ ಮೂಲ ಸೋರ್ಸು ಟೆಕ್ಸ್ಟ್ ಬುಕ್ಸ್ ಅಂತ ಹೇಳ್ಬಿಟ್ಟು. ಹೌದಪ್ಪ, ನಿಜ. ಸಾವಿರಾರು ಪೇಜಸ್ಗಳ ಟೆಕ್ಸ್ಟ್ ಬುಕ್ಸ್, ಸಾವಿರಾರು ಪೇಜಸ್ಗಳ ಒಂದು ಗೌರ್ಮೆಂಟ್ ಬುಕ್ಸ್ ಅನ್ನ ನೀವು ಓದ್ತಾ ಇರುವಾಗ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿದ್ಮೇಲೆ ಕ್ವಶನ್ ಪೇಪರ್ ನೋಡಿ, ಇದು ಈ ಗೌರ್ಮೆಂಟ್ ಬುಕ್ ಇಂದ ಬಂದಿತ್ತು, ಇದು ಈ ವೆಬ್ಸೈಟ್ ಇಂದ ಬಂದಿತ್ತು ಅಂತ ಹೇಳ್ತಾರೆ. ಬಟ್ ಬಿಫೋರ್ ನಮ್ಗೆ ಗೊತ್ತಾಗ್ಬೇಕಲ್ಲ ಈ ಟಾಪಿಕ್ ಯಾಕೆ ಓದಬೇಕು ಅಂತ. ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ಥ್ರೂ ಡಿಕೋಡಿಂಗ್ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಲೆಟ್ ಅಸ್ ಸ್ಟಾರ್ಟ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವಶನ್ ನಂಬರ್ 1 ಯಾವುದು PSI 545. ಕ್ವಶನ್ ನಂಬರ್ 1 ಏನಿತ್ತು? ಸಿಂಪಲ್ ಆಗಿ ನೋಡಿ. DRDO successfully flight tested the following ballistic missile in June 2023. ಎಕ್ಸಾಮ್ ನಡೆದಿರುವಾಗ 2024 ಜಾನ್ವರಿಯಲ್ಲಿ ನಡೆದಿತ್ತು. ಜೂನ್ 2023ರಲ್ಲಿ DRDO ಯಾವುದೊಂದು ಮಿಸೈಲ್ ಅನ್ನು ಲಾಂಚ್ ಮಾಡ್ತು. ಹಾಗಾಗಿ ಆ ಮಿಸೈಲ್ ಯಾವುದು ಅಂತ ಕೇಳಿದ್ದಾರೆ. ಇಟ್ ಇಸ್ ವೆರಿ ವೆರಿ ಸಿಂಪಲ್. ಇಲ್ಲಿ ನಾನು ಒಂದು ಅನಾಲಿಸಿಸ್ ಕೂಡ ಮಾಡಿದ್ದೀನಿ. ಈ ಕ್ವಶನ್ ಎಷ್ಟು ಅಂದ್ರೆ ಕರೆಂಟ್ ಅಫೇರ್ಸ್ ಆಗಿದ್ರೆ ಯಾವ ಥೀಮ್ ಮೇಲೆ ಕೇಳಿದರೆ, ಎಷ್ಟು ಏನು ಟೈಮ್ ಲೈನ್ ಅಂದ್ರೆ 1 ವರ್ಷದ, 2 ವರ್ಷದ, 3 ವರ್ಷದ, 10 ವರ್ಷದ, ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ ಅದನ್ನು ಕೂಡ ಲಿಸ್ಟ್ ಮಾಡಿದ್ದೀನಿ. ಕೊನೆಗೆ ಡಿಫಿಕಲ್ಟಿ ಲೆವೆಲ್ ಪ್ರತಿ ಕ್ವಶನ್ಗೆ ಮಾರ್ಕ್ ಮಾಡಿದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಯನ್ನ ನಾನು ಈಸಿ ಅಂತ ಮಾರ್ಕ್ ಮಾಡ್ತೀನಿ. ಯಾಕೆ ಈಸಿ ಅಂತ ಜಸ್ಟಿಫೈ ಕೂಡ ಮಾಡ್ತೀನಿ. ಸೊ ಇದೇ ರೀತಿ ನಾವು ಪ್ರತಿಯೊಂದು ಕ್ವಶನ್ ಅನ್ನ ಈಸಿ, ಮಾಡರೇಟ್, ಡಿಫಿಕಲ್ಟ್ ಅಂತ ಕ್ಲಾಸಿಫೈ ಮಾಡೋದರ ಮುಖಾಂತರ ಡಿಕೋಡಿಂಗ್ ಮಾಡಿದಾಗ ಎಂಡ್ ಅಲ್ಲಿ 100th ಕ್ವಶನ್ ಬಂದಾಗ ಅಥವಾ 100ನೇ ಪ್ರಶ್ನೆಗೆ ಬಂದಾಗ ಒಟ್ಟಾರೆಯಾಗಿ ಇರ್ತಕ್ಕಂತಹ ಈಸಿ ಪ್ರಶ್ನೆಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 60ರಿಂದ 65 ಈಸಿ ಪ್ರಶ್ನೆಗಳು ಸಿಗ್ತವೆ. ಸುಮಾರು 20 ನಿಮಗೆ ಮಾಡರೇಟ್ ಕ್ವಶನ್ ಸಿಗುತ್ತೆ. ಇನ್ನುಳಿದಂತ 15 ಡಿಫಿಕಲ್ಟ್ ಕ್ವಶನ್ಸ್. ಯಾರು ಕೂಡ ಟಚ್ ಮಾಡೋಕೆ ಹೋಗಬಾರ್ದು, ಮಾಡುವಂತ ಪ್ರಯತ್ನ ಕೂಡ ಪಡಬಾರ್ದು. ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಹಾಗಾಗಿ ಈ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು ಅಂದ್ರೆ ನೀವು ಮಾಡರೇಟ್ ಮತ್ತೆ ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ ಅದನ್ನ ಸರಿಯಾಗಿ ತಗೊಂಡು ಪಾಸ್ ಮಾಡ್ತೀನಿ ಅನ್ನುವಂತಹ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಬಾರ್ದು. ಬದಲಾಗಿ ನಿಮ್ಮ ಅಪ್ರೋಚ್ ಹೇಗಿರಬೇಕು? ಈಸಿ ಕ್ವಶನ್ಸ್, ಕೈಗೆಟುಕುವಂತ ಹಣ್ಣುಗಳು, ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಕರಿತೀವಿ. ಮೊದಲು ಅವುಗಳನ್ನ ಅಂತ ಈಸಿ ಪ್ರಶ್ನೆಗಳನ್ನ ಪಕ್ಕಾ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇನ್ನುಳಿದಂತಹ ಈ ಕ್ಯಾಲ್ಕುಲೇಟೆಡ್ ಗೆಸ್ ವರ್ಕ್ ಅಥವಾ ಇಂಟೆಲಿಜೆಂಟ್ ಗೆಸ್ ವರ್ಕ್ ಅಂತ ಕರಿತೀವಿ, ಬೇಸ್ಡ್ ಆನ್ ಎಲಿಮಿನೇಷನ್ ಟೆಕ್ನಿಕ್ಸ್. ಅಂತಹ ಗೆಸ್ ವರ್ಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ಮತ್ತೊಂದು 20 ಕ್ವಶನ್ಸ್ ಅನ್ನ ಮಾರ್ಕ್ ಮಾಡಿದ್ರೆ ಅದ್ರಲ್ಲಿ ಆಬ್ವಿಯಸ್ಲಿ 10ರಿಂದ 12 ಕರೆಕ್ಟ್ ಆಗೇ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೀವು 70+ ಕ್ವಶನ್ಸ್ ಅನ್ನ ಈ ಒಂದು ಟೆಕ್ನಿಕ್ ಮುಖಾಂತರ ಅಥವಾ ಈ ಒಂದು ಅಪ್ರೋಚ್ ಮುಖಾಂತರ ಮಾಡ್ಕೊಳ್ಬಹುದು. ಸೊ ಈ ಪ್ರಶ್ನೆಯನ್ನ ಈಸಿ ಅಂತ ಯಾಕೆ ಮಾರ್ಕ್ ಮಾಡಿದೆ? ಯಾಕಂದ್ರೆ ಎಕ್ಸಾಮ್ ನಡೆದಿದ್ದು 2024, ಈ ಈವೆಂಟ್ ಆಗಿದ್ದು ಜೂನ್ 2023. ಸೊ ಇಫ್ ಯು ಆರ್ ಅ ಸೀರಿಯಸ್ ಆಸ್ಪಿರೆಂಟ್, ನೀವು ಸೀರಿಯಸ್ ಆಸ್ಪಿರೆಂಟ್ ಆಗಿದ್ರೆ ಕನಿಷ್ಠ 1 ವರ್ಷದ ಕರೆಂಟ್ ಅಫೇರ್ಸ್ ಓದಿರ್ತೀರಾ. ಇದು ಕರೆಂಟ್ ಅಫೇರ್ಸ್ ಎಲ್ಲೋ ಮೂಲೆದು, ಯಾವುದೋ ಒಂದು ರಾಜ್ಯದಲ್ಲಿ, ಯಾವುದೋ ಒಂದು ಚಿಕ್ಕ ಹಳ್ಳಿಲಿ ನಡೆದಂತಹ ಘಟನೆ ಅಲ್ಲ, ಪ್ರಮುಖ ಘಟನೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಮಿಸೈಲ್ಸ್ ಅಥವಾ ರಾಕೆಟ್ ಲಾಂಚಸ್, ಇದ್ರ ಬಗ್ಗೆ ಸಹಜವಾಗಿಯೇ ಓದಿರ್ತೀರ ನೀವು. ಹಾಗಾಗಿ ನೀವೇನ್ ಮಾಡ್ಕೊಂಡಿರ್ತೀರೋ ಇದನ್ನ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಮಿಸೈಲ್ಸ್ ಅಂತ ಥೀಮ್ ಮಾಡ್ಕೊಂಡಿರ್ತೀನಿ. ಕರೆಂಟ್ ಅಫೇರ್ಸ್ ಕೂಡ ಓದುವಾಗ ಥೀಮ್ ಬೇಸ್ಡ್ ಆಗಿ ಓದಬೇಕಾಗುತ್ತೆ. ಸುಮ್ಮನೆ ತಿಂಗಳಾಂಗಟ್ಲೆ ಇರತಕ್ಕಂಥ ಕರೆಂಟ್ ಅಫೇರ್ಸ್ ಪೇಜ್ ಅನ್ನ ತಿರ್ಗಿಸ್ಕೊಂಡು ಹೋಗೋದಲ್ಲ. ಅದು ರೇನ್ಬೋ ಮಾಡಿರ್ತಾರೆ. ಯಾವ ರೀತಿ ಒಂದು 10 ಕಲರ್ ಪೆನ್ ತಗೊಂಡು ಪ್ರತಿ ಸೆಂಟೆನ್ಸ್ ಅನ್ನ ಹೈಲೈಟ್ ಮಾಡಿದ್ದು ಬೇರೆ ಬೇರೆ ಕಲರ್ ಅಲ್ಲಿ. ಅರೆ ನೀವ್ ಏನ್ ಮಾಡಕ್ ಹೋಗ್ತಾ ಇದೀರಾ? ಆಗ್ಲೇ ಬರೆದಿರ್ತಕ್ಕಂಥ ಬುಕ್ ಅನ್ನ ಮತ್ತೆ ರೆಪ್ಲಿಕೇಟ್ ಮಾಡಿ ಮತ್ತೊಂದು ಬುಕ್ ಅನ್ನ ಬರೆಯುವಂತ ಪ್ರಯತ್ನ ಮಾಡ್ದಂಗ ಆಗುತ್ತದು. ಆ ರೀತಿ ಆಗ್ಬಾರ್ದು. ನಿಮ್ಗೆ ಏನ್ ಬೇಕು, ಏನ್ ಕೇಳ್ತಾರೆ ಗೊತ್ತಿದ್ರೆ ಓದೋದು ತುಂಬಾ ಅಂದ್ರೆ ತುಂಬಾ ಸಲೀಸು. ಆ ಇರ್ತಕ್ಕಂಥ ಒಂದು ನೋಟ್ಸ್ ಅಲ್ಲಿ ಅಥವಾ ಮ್ಯಾಗ್ಝಿನ್ ಅಲ್ಲಿ ಏನ್ ಓದ್ಬೇಕು ಅಂತ ಅಷ್ಟೇ ತಗೊಂಡು ಅಷ್ಟೇ ಕ್ಲಿಯರ್ ಆಗಿ ಓದಿ ಈಸಿಯಾಗಿ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾಕಂದ್ರೆ ದಿಸ್ ಇಸ್ ಅ ಲಾಂಗ್ ಜರ್ನಿ. ಎಸ್ಪೆಷಲಿ ಈಗಿನ ಒಂದು ಸಂದರ್ಭ ನೋಡಿದ್ರಂತೂ ಯಾಕಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತೀವಿ ಅಂತ ಅನ್ಸ್ಬಿಡುತ್ತೆ.
ಒಂದ್ ಕಡೆ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಮೇಲಿಂದ ಮೇಲೆ ಡಿಲೇ ಮಾಡ್ತಾ ಇದ್ದಾರೆ. 2021ರಿಂದ ಹೊಸ PSI ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿಲ್ಲ. ಎಷ್ಟೋ ಜನ ಏಜ್ ಬಾರಾಗಿ ಹೋಗ್ತಾ ಇದ್ದಾರೆ. ವಯೋಮಿತಿ ಸಡಿಲಿಕೆ ಬಗ್ಗೆ ಇಲ್ಲ. ಆಗ್ಲೇ ನಡೆದಂತಹ ಎಕ್ಸಾಮ್ಗಳ ಒಂದು ರಿಸಲ್ಟ್ ಬಗ್ಗೆ ಕೂಡ ಏನೂ ಮಾಹಿತಿ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಪ್ರಕಾರ 1 ವರ್ಷ ಅಥವಾ 1.5 ವರ್ಷ ವೆರಿ ಸೀರಿಯಸ್ ಆಗಿ ಕಮಿಟೆಡ್ ಆಗಿ ಬೇರೆ ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗ್ದೇನೆ ಕಮಿಟೆಡ್ ಆಗಿ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬೇಕು. ಆ 1 year ಆದ್ಮೇಲೆ ನೀವೇನ್ ಮಾಡಬೇಕು, ಯಾವುದೋ ಒಂದು ಆಲ್ಟರ್ನೇಟಿವ್ ಜಾಬ್ ಹುಡ್ಕೊಂಡು ಅದ್ರ ಜೊತೆಗೆ ನಿಮ್ಮ ರಿವಿಷನ್ ಅನ್ನ ಮಾಡ್ಕೋಬೇಕು. ಅದನ್ನ ಹೊರತುಪಡಿಸಿ ನೀವು ಕಂಟಿನ್ಯೂಸ್ ಆಗಿ ನಾನು 1 ವರ್ಷ ಆಗಲಿ 5 ವರ್ಷ ಆಗಲಿ 10 ವರ್ಷ ಆಗಲಿ ಓದ್ತಾನೆ ಇರ್ತೀನಿ ಅನ್ನೋ ಅಂತ ಒಂದು ಭಾವನೆ ಏನಾದ್ರು ಅಥವಾ ಯೋಜನೆ ಏನಾದ್ರು ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ವಿಲ್ ಡಿಸ್ಕಸ್ ಅಬೌಟ್ ದಟ್. ಆ ತರ ಟಾಪಿಕ್ಸ್ ಬಂದಾಗ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಬಟ್ ಸದ್ಯಕ್ಕೆ ಇದನ್ನ ಈಸಿ ಕ್ವಶನ್ ಆಗಿ ನಾನು ಕ್ಲಾಸಿಫೈ ಮಾಡ್ತೀನಿ. ಯಾಕಂದ್ರೆ ಇಟ್ ವಾಸ್ ಇನ್ ನ್ಯೂಸ್, ಜೊತೆಗೆ 1 ವರ್ಷದ ಒಳಗಡೆ ಎಕ್ಸಾಮ್ ನಡೀತಕ್ಕಂತಹ 1 ವರ್ಷದ ಒಳಗಡೆ ನಡೆದಂತಹ ಒಂದು ಘಟನೆ, ಅದನ್ನು ಮೀರಿದಂತಹ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಮಿಸೈಲ್ ಅನ್ನೋ ಟಾಪಿಕ್ ಇಟ್ ಈಸ್ ಒಂದು ಇಂಪಾರ್ಟೆಂಟ್ ಥೀಮ್ ಅಂತ ಕರೀಬಹುದು. ಥೀಮ್ ಅಂದ್ರೆ ಈ ಪರೀಕ್ಷೆಲೂ ಕೇಳ್ತಾರೆ, KPSCಲೂ ಕೇಳ್ತಾರೆ, UPSCಲೂ ಕೇಳ್ತಾರೆ. ಒಟ್ಟಿನಲ್ಲಿ DRDO ಅಥವಾ ಮಿಸೈಲ್ಸ್ ಅಥವಾ ರಾಕೆಟ್ಸ್ಗೆ ಸಂಬಂಧಪಟ್ಟಂತಹ 1 ಅಥವಾ 2 ಪ್ರಶ್ನೆಗಳು ಕನಿಷ್ಠ ಇದ್ದೇ ಇರುತ್ತೆ. ಹೊಸ ಮಿಸೈಲ್ಸ್ ಆಗಿರ್ಬೋದು, ರಾಕೆಟ್ ಲಾಂಚಸ್ ಆಗಿರ್ಬೋದು, ಅಥವಾ ಹೊಸ ಡ್ರೋನ್ಸ್ ಆಗಿರ್ಬೋದು, ಪ್ಲೇನ್ಸ್ ಆಗಿರ್ಬೋದು, ಅಥವಾ ನೇವಿ ಶಿಪ್ ಆಗಿರ್ಬೋದು, ಸಹಜವಾಗಿ 1 ಇಲ್ಲ 2 ಪ್ರಶ್ನೆಗಳು ಇದ್ದೇ ಇರುತ್ತೆ. ಹಾಗಾಗಿ ಇದನ್ನ ನೀವು ಇಂಪಾರ್ಟೆಂಟ್ ಥೀಮ್ ಅಂತ ಹೈಲೈಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ದಟ್ ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಸಪ್ರೇಟ್ ಆಗಿ PSI ESI ಮುಂದೆ ಅನೌನ್ಸ್ ಮಾಡ್ತಾರಲ್ಲ, ಅಲ್ಲಿ ಥೀಮ್ಸ್ ಅಂತ ಒಂದು ಬುಕ್ ಮಾಡ್ಕೊಳ್ಳಿ. ಆ ಬುಕ್ ಅಲ್ಲಿ ಇಂಪಾರ್ಟೆಂಟ್ ಮಿಸೈಲ್ಸ್ ಅಂತ ಬರ್ಕೊಂಡ್ಬಿಡಿ. ಮಿಸೈಲ್ಸ್ ಅಲ್ಲಿ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್ ಯಾವ್ಯಾವ ಬರುತ್ತೆ, ಆಮೇಲೆ DRDO ಇತ್ತೀಚೆಗೆ ಕಳೆದ 1 ವರ್ಷದಲ್ಲಿ ಟೆಸ್ಟ್ ಮಾಡಿದಂತಹ ಮಿಸೈಲ್ಸ್ ಯಾವ್ಯಾವುದು, ಕ್ರೂಸ್ ಮಿಸೈಲ್ಸ್ ಅಂದ್ರೆ ಏನು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದ್ರೆ ಏನು. ಸೊ ಈ ರೀತಿ ಒಂದು ಕ್ಲಾಸಿಫೈ ಮಾಡ್ಕೊಂಡು ಒಂದು ಅರ್ಧ ಪೇಜ್ ಅಲ್ಲಿ, ಒಂದು ಹಾಫ್ ಪೇಜ್ ಅಲ್ಲಿ ನಿಮ್ಮ ನೋಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳಿ. ಫಾರ್ ಶೋರ್ ಅದರಿಂದ 1 ಅಥವಾ 2 ಪ್ರಶ್ನೆಗಳು ಬಂದೇ ಬರುತ್ತೆ. ರೈಟ್. ಸೊ ಹಾಗಾಗಿ 1 year ಒಳಗಡೆ ಇದೆ, ರಿಪಿಟೇಟಿವ್ ಥೀಮ್. ಹಾಗಾಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಈಸಿ ಕ್ವಶನ್. ಎಸ್ ಆರ್ ನೋ? ಕಮೆಂಟ್ ಮಾಡಿ. ಸೊ ಈ ರೀತಿ ಅಗ್ನಿ ಪ್ರೈಮ್ ಅಥವಾ ಅಗ್ನಿ 6, ಅಗ್ನಿ 5, ಅಗ್ನಿ 4 ಇದ್ರ ಮೇಲೆ ಪ್ರಶ್ನೆ ಇದೆ ನಿಮ್ಗೆ. ಡಿ ಕೋಡಿಂಗ್ ಅಂತ ಹೇಳಿದ್ರೆ ಇದನ್ನೇ ನಾವಿಲ್ಲಿ ಮಾಡ್ತೀವಿ. ಈ ಒಂದು ಟಾಪಿಕ್ ಮೇಲೆ ಅಗ್ನಿ ಯಾವುದೇ ಕ್ವಶನ್ ಪೇಪರ್. ಮತ್ತೊಂದು, ನೀವು ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಬಂದಾಗ ಬರೀ PSI ಕ್ವಶನ್ ಪೇಪರ್ ಅನಾಲಿಸಿಸ್ ಮಾತ್ರ ಮಾಡಬೇಕು ಅಂತೇನಿಲ್ಲ. ಸಪೋಸ್ 2025 ಲೆಟ್ಸ್ ಸೇ ಸೆಪ್ಟೆಂಬರ್ಗೆ ಅಥವಾ ಅಕ್ಟೋಬರ್ಗೆ ಮತ್ತೊಂದು PSI ESI ಎಕ್ಸಾಮ್ ನಡೆಯುತ್ತೆ ಅಂತ ಅನ್ಕೊಳ್ಳಿ. ಜಸ್ಟ್ ಬಿ ಹೋಪ್ಫುಲ್. ಸೊ ಆಗ ಏನ್ ಮಾಡ್ತೀರಾ, 2020ರಿಂದ 2025 ಈ ಒಂದು 5 years ಗ್ಯಾಪ್ ಅಲ್ಲಿ ನಡೆದಂತಹ ಎಲ್ಲಾ SSC ಪ್ರಶ್ನೆ ಪತ್ರಿಕೆಗಳು, ಎಲ್ಲಾ UPSC ಪ್ರಶ್ನೆ ಪತ್ರಿಕೆಗಳು, ಎಲ್ಲಾ RRB ಪ್ರಶ್ನೆ ಪತ್ರಿಕೆಗಳು, ಇದನ್ನ ಒಂದ್ ಕಡೆ ಸೇರಿಸ್ಕೊಂಡು ಜಸ್ಟ್ ವರ್ಕ್ ಆನ್ ದೆಮ್. ಸಬ್ಜೆಕ್ಟ್ಸ್ ಅನ್ನ ಓದಿ ರಿವಿಷನ್ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಮಾಡಿ. ಸೊ ಈ ತರ ನೀವು ಡಿಕೋಡ್ ಮಾಡಿದ್ರೆ ನಿಮಗೆ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಥೀಮ್ಸ್ ಸಿಗುತ್ತೆ. ಸಬ್ಜೆಕ್ಟ್ ವೈಸ್ ಕೂಡ ಸಿಗುತ್ತೆ. ಲೈಕ್ ಹಿಸ್ಟ್ರಿಯಲ್ಲಿ ಯಾವುದು, ಜಿಯೋಗ್ರಫಿಯಲ್ಲಿ ಯಾವುದು, ಎಕನಾಮಿಯಲ್ಲಿ ಯಾವುದು, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಥೀಮ್ಸ್ ಸಿಗುತ್ತೆ. ಆ ಥೀಮ್ಸ್ ಲಿಸ್ಟ್ ಔಟ್ ಮಾಡಿಕೊಂಡು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ರೈಟ್. ಯಾಕಂದ್ರೆ ಈಗ ನೀವು SSC ಕ್ವಶನ್ ಪೇಪರು ಮತ್ತೆ ಬೇರೆ ಬೇರೆ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ಆಬ್ವಿಯಸ್ಲಿ ಅಗ್ನಿ 4 ಅಥವಾ ಅಗ್ನಿ ಪ್ರೈಮು, ಅಗ್ನಿ 5 ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ವಶನ್ ನಾನು ಯಾವುದು UPSC ಸಿವಿಲ್ ಸರ್ವಿಸಸ್ ಫಿಲಿಮ್ಸ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ 2024. ವಿತ್ ರೆಫರೆನ್ಸ್ ಟು ಅಗ್ನಿ 4 ಮಿಸೈಲ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್? ಅಗ್ನಿ 4 ಮೇಲೆ ಬಂದಿದೆಯಾ? ಸೊ ಹಾಗಾಗಿ ಇಂಪಾರ್ಟೆಂಟ್ ಥೀಮ್ ಆಯ್ತು. ಅರ್ಥ ಮಾಡ್ಕೊಳ್ಳಿ. PC ಇಂದ DC ವರೆಗೂ ಅಂದ್ರೆ ಫ್ರಮ್ PC ಎಕ್ಸಾಮ್ ಟು IAS ಎಕ್ಸಾಮ್ ಥೀಮ್ಸ್ ರಿಮೈನ್ ದ ಸೇಮ್. ಅದೇ ಥೀಮ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ, ಬಟ್ ಕೇಳುವಂತ ರೀತಿ ಬೇರೆ ಇರುತ್ತೆ. PSI 545 ಏನ್ ಮಾಡಿದ್ದಾರೆ, 1 ಲೈನರ್. ಇತ್ತೀಚೆಗೆ DRDO ಒಂದು ಮಿಸೈಲ್ ಅನ್ನ ಟೆಸ್ಟ್ ಮಾಡ್ತು, ಆ ಮಿಸೈಲ್ ಹೆಸರೇನಪ್ಪ ಅಷ್ಟೇ. ಅದೇ UPSC ಏನ್ ಮಾಡ್ತಾನೆ, ಆಯ್ತಪ್ಪ ನಿಂಗೆ ಅದು ಗೊತ್ತು ಟೆಸ್ಟ್ ಮಾಡಿರೋದು, ಬಟ್ ಆ ಮಿಸೈಲ್ಗೆ ಸಂಬಂಧಪಟ್ಟಂತೆ ನಿನಗೇನ್ ಮಾಹಿತಿ ಗೊತ್ತು, ಅದನ್ನ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಕರಿತೀವ, ಅದನ್ನ ಲಿಕ್ವಿಡ್ ಪ್ರೊಪೆಲೆಂಟ್ ಅನ್ನ ಮಾತ್ರ ಬಳಸ್ಕೊಂಡು ಉಡಾವಣೆ ಮಾಡಲಾಗುತ್ತಾ, ಅಥವಾ ಅದು 1 ton ನ್ಯೂಕ್ಲಿಯರ್ ವಾರ್ಡ್ ಅನ್ನ ಕೂಡ ಅಥವಾ ನ್ಯೂಕ್ಲಿಯರ್ ಬಾಂಬ್ ಅನ್ನು ಕೂಡ ಹೊತ್ತೊಯ್ಯಬಹುದಾ? ಸ್ವಲ್ಪ ಡೆಪ್ತ್ ಹೋಗ್ತೀರಾ. ಸೊ ಹಾಗಾಗಿ ಪರೀಕ್ಷೆಯಿಂದ ಪರೀಕ್ಷೆಗೆ, ಕಾಲದಿಂದ ಕಾಲಕ್ಕೆ ನಿಮ್ಮ ಅಪ್ರೋಚ್ ಕೂಡ ಚೇಂಜ್ ಆಗ್ತಾ ಹೋಗ್ಬೇಕು. ಚೇಂಜ್ ಅಂದ್ರೆ ಸುಮ್ಮನೆ ಏನೋ ಚೇಂಜ್ ಮಾಡಬೇಕು, 2025 ಮುಂದೆ 2026 ಬಂತು ಏನೋ ಚೇಂಜ್ ಮಾಡೋಣ ಅಂತ ಮಾಡೋದಿಲ್ಲ. ಕ್ವಶನ್ಸ್ ಪ್ಯಾಟರ್ನ್ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಅದೇ ರೀತಿ ನಿಮ್ಮ ಪ್ರಿಪರೇಷನ್ ಅಥವಾ ತಯಾರಿಯಲ್ಲಿ ಕೂಡ ಬದಲಾವಣೆ ಆಗಬೇಕು. ಸೊ ಅದನ್ನ UPSC ಅಲ್ಲಿ ಕೇಳಿದ್ರು, ಇದೇ ರೀತಿ SSC ಯಲ್ಲೂ ಕೂಡ ಕೇಳಿದ್ದಾರೆ, RRB ಯಲ್ಲೂ ಕೂಡ ಕೇಳಿದ್ದಾರೆ. ರೈಟ್. ಸೊ ಹಾಗಾಗಿ ಒಂದು ಥೀಮ್ ಸಿಗ್ತಾ, ನೆಕ್ಸ್ಟ್ ಎಕ್ಸಾಮ್ಗೆ ಬರುವಂತ PSI ESIಗೆ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಯ್ತು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, PSI 545 ಅಲ್ಲಿ ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಸ್ ಟಿಟೋ ಅಂಡ್ ಡ್ಯಾಶ್ ವೇರ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಕೇಳಿದ್ರು. ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂದ್ರೆ
ಸ್ವಾತಂತ್ರ್ಯ ನಂತರದಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ನಡೆದಂತಹ ಪ್ರಮುಖ ಘಟನೆಗಳಲ್ಲಿ ನಾನ್ ಅಲೈನ್ಡ್ ಮೂವ್ಮೆಂಟ್ ಕೂಡ ಒಂದು ಪಾರ್ಟಿಷನ್ ಬರುತ್ತೆ, ಮತ್ತೊಂದು ಯೂನಿಫಿಕೇಶನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರಲ್ಲಿ ಈ ನಮ್ಮ ಹೈದರಾಬಾದ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಇದನ್ನ ಭಾರತಕ್ಕೆ ಯಾವ ರೀತಿ ಸೇರಿಸ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ, ಮತ್ತೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಾನ್ ಅಲೈನ್ಡ್ ಮೂವ್ಮೆಂಟ್, ನಾನ್ ಅಲೈನ್ಡ್ ಮೂವ್ಮೆಂಟ್. ಸೊ ಈ ಮೂವ್ಮೆಂಟ್ ಅಂದ್ರೆ ಏನು, ಇದರ ಫೌಂಡಿಂಗ್ ಫಾದರ್ಸ್ ಯಾರು, ಇದರ ಉದ್ದೇಶ ಏನು ಅಂದ್ರೆ ಅದೊಂದು ಶೀತಲ ಸಮರದ ಯುಗ ಆಗಿತ್ತು, ಕೋಲ್ಡ್ ವಾರ್ ಎರ ಆಗಿತ್ತು. ಅಂತ ಸಂದರ್ಭದಲ್ಲಿ ಆಗ ತಾನೇ ಹುಟ್ಟಿದಂತಹ ಹೊಸ ಡೆಮೋಕ್ರಸಿಗಳು ಅಥವಾ ಪ್ರಜಾಪ್ರಭುತ್ವಗಳು ಒಂದ್ ಕಡೆ ಅಮೆರಿಕಾ ಸೈಡು ತಗೊಳಕ್ ಆಗ್ತಾ ಇರಲಿಲ್ಲ, ಮತ್ತೊಂದ್ ಕಡೆ USSR ಅದರ ಸೈಡು ತಗೊಳಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಯಾವುದರ ಜೊತೆಗೂ ಕೂಡ ಹೋಗಲ್ಲ, ವಿ ಶಾಲ್ ರಿಮೈನ್ ನ್ಯೂಟ್ರಲ್. ನಾವು ಈ ಕಡೆನೂ ಅಲ್ಲ, ಈ ಕಡೆನೂ ಹೋಗಲ್ಲ, ನಾವು ಮಧ್ಯದಲ್ಲಿ ಇರ್ತೀವಿ. ಅಥವಾ ಯಾವುದು ಸರಿ ನಮ್ಗದನ್ನ ನಾವು ಯಾವುದೇ ಭಯಭೀತಿ ಅಥವಾ ಭಯಭೀತಿ ಇಲ್ಲದೆ ಅಥವಾ ನಿರ್ಭೀತಿಯಿಂದ ಹೇಳುವಂತ ಪ್ರಯತ್ನವನ್ನ ಈ ಒಂದು ಮೂವ್ಮೆಂಟ್ ಮುಖಾಂತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂವ್ಮೆಂಟ್ ಅನ್ನ ಆರಂಭ ಮಾಡಲಾಗಿತ್ತು. ಈ ಕ್ವಶನ್ ಅನ್ನ ನಾನು ಡಿಫಿಕಲ್ಟ್ ಅಂತ ಕರಿತೀನಿ. ಯಾಕಂದ್ರೆ ಈಗ ಕ್ವಶನ್ ನೋಡಿ ನಿಮ್ಗೆ ಹೇಳ್ಬೋದು ನಾನ್ ಅಲೈನ್ಡ್ ಮೂವ್ಮೆಂಟ್ ನಿಮ್ಗೆ ಈಸಿ ಇರುತ್ತೆ, ಗೊತ್ತಿರುತ್ತೆ ಅಂತ ಇಷ್ಟೊಂದೆಲ್ಲ ಹೇಳ್ಬೋದು. ಬಟ್ ಎಕ್ಸಾಕ್ಟ್ಲಿ ಈ 3 ಜನರ ಹೆಸರು, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೂಸ್ ಟಿಟೋ ಅಥವಾ ಗಮಲ್ ಅಬ್ದಲ್ ನಾಸರ್, ಇವ್ರ ಹೆಸರು ನೆನ್ಪಿಟ್ಕೊಳ್ಳೋಕೆ ಆಗತ್ತಾ? ಓದಿದ್ರು ಕೂಡ ಈ ರೀತಿ ಬಾಯಟ್ ಹೊಡೆಯೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಆಮೇಲೆ ಎಕನಾಮಿ, ಎಷ್ಟು ಕಡೆ ಅಂತ ನೀವು ಹೆಸರು ನೆನ್ಪಿಟ್ಕೋತೀರಾ? 1-2 ಸಾವಿರಾರು ಹೆಸರುಗಳಿದ್ದಾವೆ. ಹಾಗಾಗಿ ಇಂಥ ಕ್ವಶನ್ಸ್ ಡಿಫಿಕಲ್ಟ್, ಇದ್ರ ಬಗ್ಗೆ ವರಿ ಮಾಡ್ಕೊಳ್ಬಾರ್ದು. ಎಕ್ಸಾಮ್ ಹಾಲಲ್ಲಿ ನೀವು ಕುತ್ಕೊಂಡಾಗ ಅಯ್ಯೋ ನಾನ್ ಅಲೈನ್ಡ್ ಮೂವ್ಮೆಂಟ್ ಬಗ್ಗೆ ನಾನು ಓದಿದ್ದೆ, ಹೆಸರನ್ನು ಮರ್ತ್ಬಿಟ್ನಲ್ಲ, ಬೇರೆಯವರು ನನ್ನ ಅಕ್ಕಪಕ್ಕ ಇರೋರು, ನನ್ನ ಮುಂದೆ ಹಿಂದೆ ಇರೋರು, ಬೇರೆ ಸೆಂಟರ್ ಇರೋರು ಇದನ್ನ ಮಾರ್ಕ್ ಮಾಡ್ತಾ ಇರ್ತಾರೆ, ನನಗಿನ 1 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಈ ತರ ಥಾಟ್ ಬಂದ್ರೆ ದಯವಿಟ್ಟು ತಲೆಯನ್ನು ತೆಗೆದಾಕಿ. ನೀವು ಸೀರಿಯಸ್ ಆಗಿ ಓದಿ, ನಿಮ್ಗೆ ಆನ್ಸರ್ ಮಾಡಕ್ ಕಷ್ಟ ಆಗ್ತಾ ಇದೆ ಅಂದ್ಮೇಲೆ ಮತ್ತೊಬ್ಬರಿಗೂ ಅಂದ್ರೆ ಮತ್ತೊಬ್ಬಂಗೂ ಆಗಿರ್ಬೋದು, ಮತ್ತೊಬ್ಬಳಿಗೂ ಆಗಿರ್ಬೋದು, ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇರುತ್ತೆ, ರೈಟ್? ಸೊ ಹಾಗಾಗಿ ಇಂಥ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಮ್ಯಾಚ್ the list 1 with list 2, match the following. Simple to simple, very simple. ಇಲ್ಲಿ 1 or 2 ರೈಟ್ ಆನ್ಸರ್ಸ್ ನಿಮ್ಗೆ ಗೊತ್ತಿದ್ರೆ ಎಂಡ್ ಆಫ್ ದಿ ಸ್ಟೋರಿ. ಹೆಂಗೆ? ಸಿಟ್ರಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, omega-3 ಫ್ಯಾಟಿ ಆಸಿಡ್. ಆಕ್ಸಾಲಿಕ್ ಆಸಿಡ್, omega-3 ಫ್ಯಾಟಿ ಆಸಿಡ್ ಅಷ್ಟಾಗಿ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, ಬಟ್ ಸಿಟ್ರಿಕ್ ಆಸಿಡ್ ಎಲ್ಲಿ? ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಅಥವಾ ಈ ಆರೆಂಜ್ ಅಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಸೊ 1 is 1 ಕ್ಯಾನ್ ಬಿ ಮ್ಯಾಚ್ಡ್ ವಿತ್ ಸಿ. ಹಾಗಾಗಿ 1 ಸಿ ಎಲ್ಲಿದೆ, ಬಿ ಎಲ್ಲಿದೆ, ಮತ್ತೆ ಸಿ ಎಲ್ಲಿದೆ, ಜಸ್ಟ್ ನೋಡ್ಕೊಂಡು ಹೋಗಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಏನ್ ತುಂಬಾ ಹಳೆ ಪ್ರಶ್ನೆ ಪತ್ರಿಕೆ ಅಲ್ಲ, ಹೋದ ವರ್ಷ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ಬಿ ಮತ್ತೆ ಸಿ 2 ಬಂತು, ಎ ಎಲಿಮಿನೇಟ್ ಮಾಡಿದ್ರಿ ಮತ್ತೆ ಡಿ ಎಲಿಮಿನೇಟ್ ಮಾಡಿದ್ರಿ. ಸಾಧ್ಯ ಕ್ವಶನ್ ಪೇಪರ್ ಮೇಲೆ ನಾನಂತೂ ಹೀಗೆ ಮಾಡ್ತಾ ಇದ್ದೆ, ಯಾವ್ದು ರಾಂಗ್ ಆನ್ಸರ್ ಆಗ್ತಾ ಇತ್ತು ಅದನ್ನ ಎಲಿಮಿನೇಟ್ ಮಾಡ್ಬಿಡ್ತಾ ಇದೆ. ಸೊ ದಟ್ ಸೆಕೆಂಡ್ ರೌಂಡ್ ಬಂದಾಗ, ಥರ್ಡ್ ರೌಂಡ್ ಬಂದಾಗ ನನಗೆ ಈಸಿ ಆಗಿರ್ತಾ ಇತ್ತು, ಬಿಕಾಸ್ ಈ 2 ಆಪ್ಷನ್ ಅಲ್ಲಿ ಒಂದನ್ನ ಚೂಸ್ ಮಾಡ್ಬೇಕಾಗಿತ್ತು. ಸಪೋಸ್ ನನಗೆ ಇಲ್ಲಿ ಆಕ್ಸಾಲಿಕ್ ಆಸಿಡ್, omega-3 ಫ್ಯಾಟಿ ಆಸಿಡ್ ಗೊತ್ತಿಲ್ಲ ಅನ್ಕೋಣ, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತೀನಿ, ಸಿಟ್ರಿಕ್ ಆಸಿಡ್ ಅಂತೂ ಮ್ಯಾಚ್ ಮಾಡಿದೀನಿ, ನನಗೆ ಕನ್ಫ್ಯೂಷನ್ ಇಲ್ಲ. ಸೊ ಇಲ್ಲಿ ಉಳಿದಂತಹ ನೆಕ್ಸ್ಟ್ ಮೋಸ್ಟ್ ಪ್ರೊಬೆಬಲ್ ಅಥವಾ ಕಂಫರ್ಟೇಬಲ್ ಆಪ್ಷನ್ ಯಾವುದು? ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಅನ್ನ ನನ್ನ ಕರ್ಡ್ ಜೊತೆಗೆ, ಮೊಸರಿನ ಜೊತೆಗೆ ಹೊಂದಿಸ್ಬಿಟ್ರೆ ನನಗೆ ಟಾಸ್ಕ್ ಈಸ್ ಡನ್ ಅಲ್ಲ. ಸೊ ಇಲ್ಲಿ ಬಿ ಬಂದ್ಬಿಟ್ಟು ಡಿಗೆ, ಯಾವುದು ಸೆಕೆಂಡ್ ಒನ್ ಬಂದ್ಬಿಟ್ಟು ಡಿಗೆ, ಎಲ್ಲಿದೆ? ಬಿ ಆಪ್ಷನ್ ಅಲ್ಲಿ ಇದೆ. ಸೊ ಈ 2 ಆಪ್ಷನ್ಸ್ ಅನ್ನ ನಾನು ನೋಡುವಂತಹ ಅವಶ್ಯಕತೆನೇ ಇರಲ್ಲ, ಬಿಕಾಸ್ ಆಲ್ ಐ ನೋ ಇಸ್ ಸಿಟ್ರಿಕ್ ಆಸಿಡ್ ಅಥವಾ ಲ್ಯಾಕ್ಟಿಕ್ ಆಸಿಡ್. ಸೊ ಇಲ್ಲಿ PYQs ಅಥವಾ ಡಿ ಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಕೂಲಂಕುಷವಾಗಿ ನೋಡಿದಾಗ ನಿಮ್ಗೆ ಒಂದೇನು ಅರ್ಥ ಆಗುತ್ತೆ, ಬೇಸಿಕ್ ಸೈನ್ಸ್ ಮೇಲೆ ಕ್ವಶನ್ ಇದೆ, ಈಸಿ ಅಂತ ನಾನು ಮಾರ್ಕ್ ಮಾಡಿದ್ದೀನಿ. ಯಾಕೆ ಈಸಿ ಅಂತ ಕರಿತೀನಿ? ಯಾಕಂದ್ರೆ ಪದೇ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. 2019 ನಡೆದಂತಹ RRB ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು, ಸಿಟ್ರಿಕ್ ಆಸಿಡ್ ಈ ಕೆಳಗಿನ ಯಾವ ಒಂದು ಪದಾರ್ಥದಲ್ಲಿ ಕಂಡು ಬರುತ್ತೆ? ಟೊಮ್ಯಾಟೋನ, ಆರೆಂಜಾ, ಟ್ಯಾಮ್ರಿಂಡಾ ಅಥವಾ ಸೋರ್ ಮಿಲ್ಕ? ಅದೇ ರೀತಿ ನೆಕ್ಸ್ಟ್ 2019 SSC ಪೇಪರ್ ಕೂಡ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಆಕ್ಸಾಲಿಕ್ ಆಸಿಡ್ ಯಾವ್ದ್ರಲ್ಲಿ ಕಂಡು ಬರುತ್ತೆ, ರೈಟ್? ಅದೇ ರೀತಿ ಮೊಸರಲ್ಲಿ ಅಥವಾ ಕರ್ಡ್ ಅಲ್ಲಿ ಯಾವ ಆಸಿಡ್ ಪ್ರೆಸೆಂಟ್ ಇರುತ್ತೆ? ಅರ್ಥ ಆಗ್ತಿದ್ಯಾ? ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಾವು ಪದೇ ಸಾಲ್ವ್ ಮಾಡಿದಾಗ ಈ ರೀತಿ ಆಕ್ಸಾಲಿಕ್ ಆಸಿಡ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಸಿಟ್ರಿಕ್ ಆಸಿಡ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಸೊ ಆಪ್ಷನ್ಸ್ ನೋಡಿ, ನಿಮ್ಮ PSI ಕ್ವಶನ್ ಪೇಪರ್ ಅಲ್ಲಿ ಸಿಟ್ರಿಕ್, ಲ್ಯಾಕ್ಟಿಕ್, ಆಕ್ಸಾಲಿಕ್ ಇದೆ. omega-3 ಫ್ಯಾಟಿ ಆಸಿಡ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಈ 3ರಲ್ಲಿ 2 ಗೊತ್ತಿದ್ರು ಕೂಡ ಯು ಕ್ಯಾನ್ ಗೆಟ್ ದಿಸ್ ಕ್ವಶನ್ 100% ರೈಟ್. ಅರ್ಥ ಆಗ್ತಾ ಇದೆಯಾ? ಇದನ್ನ ಬಿಟ್ಟು ನೀವು ಇಡೀ ಬೇಸಿಕ್ ಸೈನ್ಸ್ ಅನ್ನ, ಎಲ್ಲಾ ಫಿಸಿಕ್ಸ್, ಎಲ್ಲಾ ಕೆಮಿಸ್ಟ್ರಿ, ಎಲ್ಲಾ ಬಯಾಲಜಿ ಚಾಪ್ಟರ್ಸ್ ಅನ್ನ ನಾನು ಲೈನ್ ಬೈ ಲೈನ್, ಪೇಜ್ ಬೈ ಪೇಜ್, ನೋಟ್ಸ್ ಬೈ ನೋಟ್ಸ್ ಓದ್ತೀನಿ ಅಂದ್ರೆ ಇವರ ಸೀರಿಯಸ್ ಆಸ್ಪಿರೆಂಟ್ ಬಟ್ ನಾಟ್ ಅ ಸ್ಮಾರ್ಟ್ ಆಸ್ಪಿರೆಂಟ್. ಪ್ರೆಸೆಂಟ್ ಸಿಚುವೇಶನ್ ಡಿಮ್ಯಾಂಡ್ಸ್ ಹಾರ್ಡ್ ವರ್ಕ್ ಈಕ್ವಲಿ ವಿತ್ ಸ್ಮಾರ್ಟ್ ವರ್ಕ್.
ಸ್ಮಾರ್ಟ್ ವರ್ಕ್ ಅಷ್ಟೇ ಬೇಕು, ಹಾರ್ಡ್ ವರ್ಕ್ ಕೂಡ ಅಷ್ಟೇ ಬೇಕಾಗುತ್ತೆ. ರೈಟ್, ಥರ್ಡ್ ಕ್ವಶನ್ ಅರ್ಥ ಆಯ್ತಾ? ಸೊ ಹಂಗಾಗಿ ಇದನ್ನ ಈಸಿ ಕ್ವಶನ್ ಅಂತ ನಾನು ಮಾರ್ಕ್ ಮಾಡ್ತೀನಿ. ಇದೇ ರೀತಿ ನಂಬರ್ 4 ನೋಡಿ, ದಿ G7 2023 ಸಮ್ಮಿಟ್, G7 2023 ಸಮ್ಮಿಟ್, ಈ ಸಮ್ಮಿಟ್ ಎಲ್ಲಿ ನಡೀತು, ಈ ಒಂದು ಶೃಂಗಸಭೆ ಎಲ್ಲಿ ನಡೀತು, ಇದನ್ನು ಕೂಡ ನಾನು ಈಸಿ ಕ್ವಶನ್ ಅಂತ ಕ್ಲಾಸಿಫೈ ಮಾಡ್ತೀನಿ. ಯಾಕಂದ್ರೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಇಂಪಾರ್ಟೆಂಟ್ ಸಮ್ಮಿಟ್ಸ್ ಅಥವಾ ಇಂಪಾರ್ಟೆಂಟ್ ಗ್ರೂಪ್ಸ್, ಪ್ರಮುಖ ಗುಂಪುಗಳು ಮತ್ತು ಪ್ರಮುಖ ಸಭೆಗಳು ಅಂತ ಹೇಳ್ಬಿಟ್ಟು ಒಂದು ಥೀಮ್ ಅನ್ನ ಮಾಡ್ಕೊಂಡಿರ್ತೀವಿ. ಆ ಥೀಮ್ ಅನ್ನ ರಿಪೀಟಿಂಗ್ ಥೀಮ್ ಅಂತ ಕರಿತೀವಿ. ಬಿಕಾಸ್ ಪ್ರತಿ ವರ್ಷ ಪ್ರತಿ ಪರೀಕ್ಷೆಯಲ್ಲಿ ಬಿ ಇಟ್ UPSC, ಬಿ ಇಟ್ SSC, ಬಿ ಇಟ್ KE और ಬಿ ಇಟ್ KSP और KPSC, ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ G7 ಆಗಿರ್ಬೋದು, G20 ಆಗಿರ್ಬೋದು, G77 ಆಗಿರ್ಬೋದು, ಈ ತರ ಕೆಲವೊಂದಿಷ್ಟು ಗುಂಪುಗಳ ಮೇಲೆ ಅಥವಾ ನಮ್ಮ ನ್ಯಾಟೋ ಆಗಿರ್ಬೋದು, ಈ ತರ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿ ಇರ್ತಕ್ಕಂತಹ ಸುಮಾರು ಒಂದು 5 ರಿಂದ 6 ಗುಂಪುಗಳ ಮೇಲೆ ಅಥವಾ ಆ ಗುಂಪಿನ ಶೃಂಗಸಭೆಗಳ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನ ಥೀಮ್ ಅಂತ ಕ್ಲಾಸಿಫೈ ಮಾಡಿದಾಗ ನೆಕ್ಸ್ಟ್ ನೀವು ಪ್ರಿಪರೇಷನ್ ಮಾಡುವಾಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ನೀವು ಅದನ್ನ ಮೊದಲು ಪಕ್ಕಾ ಮಾಡ್ಕೊಂಡ್ಬಿಟ್ರೆ ನೀವು ಒಂದು ಸೇಫ್ ಝೋನ್ ಹೋಗ್ತಿರಲ್ವಾ. ಹಾಗಾಗಿ ಇದನ್ನ ಈಸಿ ಅಂತ ಕರಿತೀನಿ ಬಿಕಾಸ್ ಆಫ್ ಡಿಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್. ಸೊ G7 2023 ಸಮಿಟ್ ಎಲ್ಲಿ ನಡೆದಿತ್ತು? ಹಿರೋಶಿಮಾದಲ್ಲಿ ನಡೆದಿತ್ತು. ಎಸ್, ಕರೆಂಟ್ ಅಫೇರ್ಸ್ ಜಸ್ಟ್ ಒಂದು 6-7 ಮಂತ್ಸ್ ಬ್ಯಾಕ್ ಆಗಿತ್ತದು. ಹಾಗಾಗಿ ಇಟ್ ಕ್ಯಾನ್ ಈಸಿಲಿ ಬಿ ಸ್ಟಡಿಡ್. ಇಲ್ಲ ನೀವು ಟ್ರೆಡಿಷನಲ್ ಅಪ್ರೋಚ್ ತಗೊಂಡು ಏನ್ ಮಾಡ್ತೀರಾ ಗೊತ್ತಾ? ನನ್ನ ಪ್ರಕಾರ ಇಡೀ ಒಂದು ದಿನ ಪೂರ್ತಿ G7 ಮೇಲೆ ನೀವು ಫೋಕಸ್ ಮಾಡ್ತೀರಾ. G7 ಆರಂಭ ಆದಾಗ ರಷ್ಯಾ ಇತ್ತು, ರಷ್ಯಾ ಯಾವಾಗ ಹೊರಗಡೆ ಹೋಯ್ತು, ಅದರಲ್ಲಿ ಇರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದು, ಅದು ಎಲ್ಲೆಲ್ಲಿ ಮೊದಲನೇ ಸಭೆ ಎಲ್ಲ ಆಯ್ತು, ಆಮೇಲೆ ಇತ್ತೀಚಿನ ಸಭೆ ಎಲ್ಲ ಆಯ್ತು, ಇಂಡಿಯಾದಲ್ಲಿ ಎಲ್ಲಾದ್ರೂ ನಡೆದಿದೆಯಾ? ಆಬ್ವಿಯಸ್ಲಿ ನಡೆದಿರಲ್ಲ, ಬಿಕಾಸ್ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ G7. ಸೊ ಇಂಡಿಯಾದ ನೇಬರ್ಹುಡ್ ಅಲ್ಲಿ ಎಲ್ಲಾದ್ರೂ ನಡೆದಿದೆಯಾ, ಅಥವಾ ಇತ್ತೀಚಿನ G7 ಮತ್ತು ಭಾರತದ ಒಂದು ಏನು ಸಂಬಂಧಗಳು ಹೇಗಿದೆ, ಮೋದಿ ಅವರೆಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾ ಇದಾರೆ, ಕೆನಡಾಗೆ ಹೋಗ್ತಾ ಇದಾರೆ, ಅಥವಾ ಇನ್ವಿಟೇಷನ್ ಬಂದಿದೆಯೋ ಇಲ್ವೋ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ನೀವು ಏನು ಆಯಾಮಗಳಿಂದ ಓದಕ್ಕೆ ಪ್ರಯತ್ನ ಪಡ್ತೀರಾ. ಒಂದಿನ ಪೂರ್ತಿ ಇದನ್ನ ಓದ್ತಾ ಎಕ್ಸಾಸ್ಟ್ ಆಗಿ ಎಲ್ಲಾ ಮುಗಿದ್ಮೇಲೆ ಒಂದು 50 ಪೇಜ್ ನೋಟ್ಸ್ ಮಾಡ್ಕೊಂಡಿರ್ತೀರ. ಅದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ನಿಮ್ ಪ್ರಕಾರ ಒಂದು ಸ್ಯೂಡೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅಂದ್ರೆ ಫೇಕ್ ಸ್ಯಾಟಿಸ್ಫ್ಯಾಕ್ಷನ್. ನಾನೆಲ್ಲ ಓದಿದ್ದೀನಿ ಅನ್ನೋ ಒಂದು ಸಮಾಧಾನ ನಿಮ್ಗಿರುತ್ತೆ. ಬಟ್ ನೀವೆಲ್ಲ ಓದಿದ್ದೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಎಕ್ಸಾಮಿನರ್ ಕೇಳುವಂತ ಪ್ರಶ್ನೆಗೆ ನೀವು ಉತ್ತರಿಸಲಿಕ್ಕೆ ಬೇಕಾಗಿರುವಷ್ಟು ಓದಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಿವರ್ಸ್ ಇಂಜಿನಿಯರಿಂಗ್ ಅಥವಾ ಡಿಕೋಡಿಂಗ್ ಅನ್ನ ನೀವು ಮಾಡಲೇಬೇಕಾಗುತ್ತೆ. ಸೊ ಇದನ್ನ ಇಂಪಾರ್ಟೆಂಟ್ ಥೀಮ್ ಅಂತ ಯಾಕೆ ಕರೆದೆ ನಾನು ನೋಡಿ. SSC 2022 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವಶನ್ ಬಂದಿತ್ತು. ಇನ್ January 2022 ವಿಚ್ ಕಂಟ್ರಿ ಟುಕ್ ಓವರ್ G7 ಪ್ರೆಸಿಡೆನ್ಸಿ? ಡೈರೆಕ್ಟ್ ಆಗಿ ಇಲ್ಲಿ 2023 ಕೇಳಿದ್ದಾರೆ, ಅಲ್ಲಿ PSI 545 ಅಲ್ಲಿ, ಅಲ್ಲಿ 2022 ಕೇಳಿದ್ರು. UPSC, SSC, RRB ಮತ್ತೆ KPSC ಈ 4 ಒಂದು ಸಂಸ್ಥೆಗಳ ಅಥವಾ ಇನ್ಸ್ಟಿಟ್ಯೂಷನ್ ನ ಸುಮಾರು 3 ರಿಂದ 5 ವರ್ಷ, ಮಿನಿಮಮ್ 3 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ಇಷ್ಟು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಹೈಲೈಟ್ ಮಾಡ್ಕೊಂಡು ಅದನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಇದರಿಂದ UPSC ಗೆ ಏನು ಓದಬೇಕು, KPSC ಗೆ ಏನು ಓದಬೇಕು, PSI ಗೆ ಏನು ಓದಬೇಕು, PC ಗೆ ಏನು ಓದಬೇಕು ಅಷ್ಟೇ. MCQ ಬೇಸ್ಡ್ ಎಕ್ಸಾಮ್ ಇಸ್ ಡನ್ ಅಂಡ್ ಡಸ್ಟೆಡ್, ರೈಟ್? ಸೊ ಅದೇ ರೀತಿ ಕೇಳಿದ್ರಲ್ಲಿ January 2022 ಮತ್ತೆ 2021 NDA ಎಕ್ಸಾಮ್. ಈ NDA ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಸಂಸ್ಥೆ ಯಾವುದು? UPSC. ಅಲ್ಲೂ ಕೂಡ ಇದೇ ಒಂದು ಕ್ವಶನ್ ಮೇಲೆ ಬೇರೆ ರೀತಿ ಒಂದು ಪ್ರಶ್ನೆ ಕೇಳಿದ್ರು, ಇದೇ ಒಂದು ಟಾಪಿಕ್ ಮೇಲೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ನೇಷನ್ಸ್ ಇಸ್ ನಾಟ್ ಅ ಪರ್ಮನೆಂಟ್ ಮೆಂಬರ್ ಆಫ್ G7? ಒಂದು ಏನು ಗುಂಪಿನ ಪರ್ಮನೆಂಟ್ ಮೆಂಬರ್ ಯಾರು ಅಲ್ಲ ಅಂತ ಕೇಳಿದ್ರು. ಆಬ್ವಿಯಸ್ಲಿ ಇಂಡಿಯಾ, ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 5. ವಿಚ್ ಆಫ್ ದಿ ಫಾಲೋವಿಂಗ್ ಡ್ರಗ್ಸ್ ಈಸ್ ಯೂಸ್ಡ್ ಇನ್ ನಾರ್ಕೋ ಟೆಸ್ಟ್? ಕರೀಂ ತಲಗಿ ಟೆಸ್ಟ್ ಮಾಡಿದಾಗ ಇದು ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಈ ಒಂದು ಟೆಸ್ಟ್ ಅನ್ನ ಯಾರು ಈ ಒಂದು ಪರೀಕ್ಷೆಗೆ ಒಳಪಡ್ತಾ ಇರ್ತಾರೋ ಅಂತಹ ವ್ಯಕ್ತಿಯ ಒಂದು ಕನ್ಸೆಂಟ್ ಇಲ್ದೇನೆ, ಒಪ್ಪಿಗೆ ಇಲ್ದೇನೆ ಅವರನ್ನ ಈ ಪರೀಕ್ಷೆಗೆ ಒಳಪಡಿಸಬಾರ್ದು ಅಂತ ಹೇಳಿದ್ರು. ಅದ್ರ ಜೊತೆಗೆ ಈ ಒಂದು ನಾರ್ಕೋ ಟೆಸ್ಟ್ ಮುಖಾಂತರ ಹೇಳಿಕೆಗಳನ್ನ ಏನ್ ದಾಖಲೆ ಮಾಡ್ಕೊಳ್ತಾರೋ ಅದನ್ನ ಎವಿಡೆನ್ಸ್ ಆಗಿ ಕೋರ್ಟ್ ಅಲ್ಲಿ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಅಂತ ಹೇಳಿದ್ರು, ರೈಟ್? ಇವೆಲ್ಲ ಇದೆ. ಬಟ್ ಈ ನಾರ್ಕೋ ಟೆಸ್ಟ್ ಅಲ್ಲಿ ಯಾವ ಒಂದು ಏನಂತ ಕರಿಬಹುದು, ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕೇಳಾಗುತ್ತೆ. ಡ್ರಗ್ಸ್ ಅಂತ ಕರಿಬಹುದು. ಸೊ ಅದು ಸೋಡಿಯಂ ಪೆಂಟೋಥಾಲ್ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಈಗ ನಾವು ಗೂಗಲ್ ಸರ್ಚ್ ಮಾಡಿ ಆನ್ಸರ್ ಸೋಡಿಯಂ ಪೆಂಟೋಥಾಲ್ ಅಂತ ಹೇಳ್ಬೋದು. ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲವೂ ಕನ್ಫ್ಯೂಸಿಂಗ್ ಅನ್ಸುತ್ತೆ. ಮಿಥನಾಲ್ ಮತ್ತೆ ಸೋಡಿಯಂ ಕಾರ್ಬೊನೇಟ್ ಎಲಿಮಿನೇಟ್ ಮಾಡ್ತೀರಾ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಪೆಂಟೋಥಾಲ್. ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಂತೂ ತುಂಬಾ ಕಷ್ಟ ಅನ್ಸುತ್ತೆ. ಹಾಗಾಗಿ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಡ. ಡಿಫಿಕಲ್ಟ್ ಕ್ವಶನ್ ಅಂತ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಅಂತ ನಾನೇನ್ ಹೇಳಿದೆ. ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಈಸಿ ಕ್ವಶನ್ಸ್ ಮತ್ತೆ ಮಾಡರೇಟ್ ಕ್ವಶನ್ಸ್ ಸಾಕು. ಡಿಫಿಕಲ್ಟ್ ಕ್ವಶನ್ಸ್ ಹತ್ರನೂ ಹೋಗ್ಬೇಡಿ, ಸುಳಿಲೇಬೇಡಿ ಅಲ್ಲಿ. ಫೈನ್, ಅರ್ಥ ಆಯ್ತಾ? ಸೊ ಇದನ್ನ
SSC ಪರೀಕ್ಷೆಯಲ್ಲಿ 2019-20 SSC ಪರೀಕ್ಷೆಯಲ್ಲಿ ಕೇಳಿದ್ರು, ದಿ ನಾರ್ಕೋ ಅನಾಲಿಸಿಸ್ ಟೆಕ್ನಿಕ್ ಇನ್ವಾಲ್ವ್ಸ್ ದಿ ಇಂಟ್ರಾವಿನಸ್ ಅಡ್ಮಿನಿಸ್ಟ್ರೇಷನ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳಿದ್ರು, ರೈಟ್. ಆದ್ರೂ ಕೂಡ ಅದನ್ನ ಡಿಫಿಕಲ್ಟ್ ಕ್ವಶನ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 6. Recently COP Conference of Parties 28 summit was held in UNFCCC, United Nations Framework Convention on Climate Change. ಇದರ ಒಂದು 28ನೇ ಸಮ್ಮಿಟ್ ಅಥವಾ ಶೃಂಗಸಭೆ ಎಲ್ಲಿ ನಡೀತು ಅಂತ PSI ಪರೀಕ್ಷೆಯಲ್ಲಿ ಕೇಳಿದ್ರು. ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಯಾಕಂದ್ರೆ ಪ್ರಮುಖ ಗುಂಪುಗಳು ಅಥವಾ ಪ್ರಮುಖ ಸಂಸ್ಥೆಗಳು ಅಂತ ಬಂದಾಗ ಅಥವಾ ಶೃಂಗಸಭೆಗಳು ಅಂತ ಬಂದಾಗ ಎನ್ವೈರನ್ಮೆಂಟ್ ಅಲ್ಲಿ ನೀವು ಪ್ರತಿಯೊಂದು COPನು ನೋಡಲೇಬೇಕಾಗುತ್ತೆ. UNFCCC ಆಗಿರ್ಬೋದು, UNCTAD ಆಗಿರ್ಬೋದು, ಅಥವಾ ಮತ್ತೊಂದಾಗಿರ್ಬೋದು, ಪ್ರತಿಯೊಂದರ COP ನೋಡಿರ್ತೀರ. ಅದು ಎಸ್ಪೆಷಲಿ ಕಳೆದ ಒಂದು ವರ್ಷದಲ್ಲಿ ನಡೆದಂತಹ COP ಸ್ಥಳ, ಅದರ ಥೀಮು, ಮತ್ತೆ ನೆಕ್ಸ್ಟ್ ಎಲ್ಲಾಗುತ್ತೆ, ಹಿಂದೆ ಎಲ್ಲಾಗಿತ್ತು, ಇಷ್ಟು ನೋಡಿರ್ತೀರ. ಹಾಗಾಗಿ ಇದನ್ನು ಕೂಡ ಒಂದು ಥೀಮ್ ಅಂತ ನೀವು ಐಡೆಂಟಿಫೈ ಮಾಡ್ಕೊಂಡಿರ್ತೀರ. ಹಾಗಾಗಿ ಈ ಥೀಮ್ ಪದೇ ಪದೇ ಹಿಂದೆ ಕೇಳಿರೋದ್ರಿಂದ ನಿಮ್ಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಆ ಇಂಪಾರ್ಟೆನ್ಸ್ ಇಂದ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಪ್ರಿಪರೇಷನ್ ಮಾಡಲಿಕ್ಕೆ ಒಂದು ಕಂಫರ್ಟ್ ಅಥವಾ ಅನುಕೂಲ ಸಿಗುತ್ತೆ. ಎಸ್ ಆರ್ ನೋ? ಫಾರ್ ಎಕ್ಸಾಂಪಲ್ ಸೇಮ್ ಕ್ವಶನ್ ಅನ್ನ, ಅಂದ್ರೆ ಸೇಮ್ ಟಾಪಿಕ್ ಮೇಲೆ SSC 2023 ಮಾರ್ಚ್ 6ಕ್ಕೆ ನಡೆದಂತಹ ಒಂದು ಪರೀಕ್ಷೆಯಲ್ಲಿ SSCಲಿ ಪ್ರಶ್ನೆ ಕೇಳಲಾಗಿತ್ತು. ದಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ವಿಚ್ ಇಸ್ ಪಾಪ್ಯುಲರ್ಲಿ known as UNFCCC, has announced which country to host the 28th conference of the parties in 2023, right? COP 2023 ಇಲ್ಲೂ ಏನ್ ಕೇಳಿದರೆ, COP 28 ಅಂದ್ರೆ 2023 2023 ಸಮ್ಮಿಟ್ ಮೇಲೆನೆ ಪ್ರಶ್ನೆ ಆಗಿತ್ತು, ರೈಟ್. ದುಬೈ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ UAE ಅಲ್ವಾ, ಸೇಮ್ ಥೀಮ್ ಅಲ್ವಾ. ಅಂಡ್ UPSC CAPF 2024 PSI 2024 ಜನವರಿಯಲ್ಲಿ ಆ ಪ್ರಶ್ನೆ ಬಂದಿತ್ತು. ಮತ್ತೆ UPSC ಅದೇ ವರ್ಷ ನಡೆದಂತಹ CAPF ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ COP 28 2023 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಈ ಒಂದು ಶೃಂಗಸಭೆಗೆ ಅಥವಾ ಸಮ್ಮಿಟ್ಗೆ ಸಂಬಂಧ ಪಡದೇ ಇರತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಚೂಸ್ ಮಾಡಿ ಅಂತ ಕೊಟ್ಟಿದ್ರು. ಒಟ್ಟಿನಲ್ಲಿ ಅದಕ್ಕೆ ರಿಲೇಟೆಡ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಅದನ್ನ ಇಂಪಾರ್ಟೆಂಟ್ ಥೀಮ್ ಅಂತ ಕರಿಬಹುದು. COP 28 ಈಸ್ ಇಂಪಾರ್ಟೆಂಟ್ ಥೀಮ್. PSI ಅಲ್ಲಿ ಕೇಳಿರೋ ರೀತಿನೇ ಬೇರೆ ಇತ್ತು, SSC ಅಲ್ಲಿ ಕೇಳಿರೋ ರೀತಿನೇ ಬೇರೆ ಇತ್ತು, ಅಂಡ್ UPSC CAPF ಗ್ರೂಪ್ ಎ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಕ್ಕಂತಹ ರೀತಿನೇ ಬೇರೆ ಇದೆ. ಬಟ್ ದಿ ಟಾಪಿಕ್ ರಿಮೇನ್ಸ್ ದ ಸೇಮ್. ದಿಸ್ ಈಸ್ ವೇರ್ ದಿ ಡಿಕೋಡಿಂಗ್ ವರ್ಕ್ಸ್, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಆರ್ ದಿ ವೆರೈಟೀಸ್ ಆಫ್. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳ್ತಾ ಇದೀನಿ. ಯಾಕೆ? ಎಕನಾಮಿಕ್ಸ್ ಅಲ್ಲಿ ಗ್ರೀನ್ ರೆವಲ್ಯೂಷನ್ ಓದಿರ್ತೀರಾ ನೀವು, ಅಥವಾ ರೈನ್ಬೋ ರೆವಲ್ಯೂಷನ್ ಓದಿರ್ತೀರಾ, ಹೌದಾ? ಅದರಲ್ಲಿ ಗ್ರೀನ್ ರೆವಲ್ಯೂಷನ್, ಗೋಲ್ಡನ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್ ಎಲ್ಲ ಓದಿರ್ತೀರ. ಬಟ್ ಆದ್ರೂ ಕೂಡ ಗ್ರೀನ್ ರೆವಲ್ಯೂಷನ್ ಯಾವ ಸಂದರ್ಭದಲ್ಲಿ ಬಂತು, ಗ್ರೀನ್ ರೆವಲ್ಯೂಷನ್ ನ ಪಿತಾಮಹ ಯಾರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪಿತಾಮಹ ಯಾರು, ಭಾರತದಲ್ಲಿ ಅದರ ಪಿತಾಮಹ ಯಾರು, ಇಷ್ಟು ನೋಡಿರ್ತೀರ. ಯಾವ್ಯಾವ ರಾಜ್ಯಗಳಲ್ಲಿ ಅದು ಏನು ಸಕ್ಸಸ್ಫುಲ್ ಆಯ್ತು, ಅದರಿಂದ ಆಗಿರ್ತಕ್ಕಂತಹ ಹಾನಿಗಳೇನು, ಇವೆಲ್ಲ ಓದಿರ್ತೀರ. ಬಟ್ ಅದರಲ್ಲಿ ಯೂಸ್ ಮಾಡಿರ್ತಕ್ಕಂತಹ ವೆರೈಟೀಸ್, ಇದು ಆಬ್ವಿಯಸ್ಲಿ ಮೇಜ್ ವೆರೈಟೀಸ್ ಅಂದ್ರೆ ಮೆಕ್ಕೆತೆನೆ ವೆರೈಟೀಸ್, ಇದ್ರ ಬಗ್ಗೆ ನೀವು ಅಷ್ಟಾಗಿ ಗಮನವನ್ನ ಹರಿಸಿರೋದಿಲ್ಲ, ರೈಟ್. ಇದ್ರ ಬಗ್ಗೆ ಅಷ್ಟಾಗಿ ಗಮನ ಹರಿಸಿರೋದಿಲ್ಲ. ಹಾಗಾಗಿ ಇದನ್ನ ಡಿಫಿಕಲ್ಟ್ ಕ್ವಶನ್ ಅಂತ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಸಪೋಸ್ ನಿಮಗೆ ಎಕ್ಸಾಮ್ ಹಾಲಲ್ಲಿ ಗ್ರೀನ್ ರೆವಲ್ಯೂಷನ್ ಓದಿದೆ, ಇದನ್ನ ಮಿಸ್ ಮಾಡ್ಕೊಂಡೆ, ಹೆಂಗ್ ಮಿಸ್ ಆಯ್ತು ಅಂತ ಏನಾದ್ರು ಅದರ ಕೊರಗು ಬರಕ್ ಶುರು ಆದ್ರೆ ಡು ನಾಟ್ ವರಿ, ನಿಮ್ಗೆ ಎಷ್ಟು ಡಿಫಿಕಲ್ಟ್ ಆಗಿದೆ ಬೇರೆಯವ್ರಿಗೂ ಕೂಡ ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ. ಫೈನ್. It is because we have to pass this examination by attempting easy and moderate questions, and we should not be worried about the difficult questions. Next, question number 8. Which of the following hills or range depict radial form of drainage pattern? ಜಿಯೋಗ್ರಫಿಯಲ್ಲಿ, ಬೇಸಿಕ್ಸ್ ಅಲ್ಲಿ, ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಡ್ರೈನೇಜ್ ಪ್ಯಾಟರ್ನ್ ಓದಿರ್ತೀರಾ. ಅದರಲ್ಲಿ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಎಲ್ಲಿ ಬರುತ್ತೆ ಅಂತ ಕೂಡ ನೀವು ಓದಿರ್ತೀರಾ. ಬಟ್ ಆದ್ರೂ ಕೂಡ ಇದನ್ನ ನಾವೇನಂತ ಮಾರ್ಕ್ ಮಾಡ್ಬೋದು, ಈಸಿ ಕ್ವಶನ್ ಅಂತ ಮಾರ್ಕ್ ಮಾಡ್ಬೋದು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಈಗ ಜಿಯೋಗ್ರಫಿಯಲ್ಲಿ ಸ್ಪೆಷಲ್ ಅಂದ್ರೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಥೀಮ್ಸ್ ಇದಾವೆ. ಅದ್ರ ಮೇಲೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಮಿಸ್ ಆಗದೆ 2-3 ಪ್ರಶ್ನೆಗಳು ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಿಲ್ ರೇಂಜಸ್, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ಸ್, ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಸೆಂಚುರೀಸ್. ಅದು ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಂತಹ ಈ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್. ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಸ್ಪೀಸೀಸ್, ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಡ್ರೈನೇಜ್ ಪ್ಯಾಟರ್ನ್. ಹಿಲ್ ರೇಂಜಸ್ ಅಂದ್ರೂ ಕೂಡ ನೀವು ಎಲ್ಲಾ ಹಿಲ್ ರೇಂಜಸ್ ಓದುವಂತ ಅವಶ್ಯಕತೆ ಇಲ್ಲ. ವಿಂಧ್ಯ, ಸತ್ಪುರ, ಸಹ್ಯಾದ್ರಿ, ಅಮರ್ಕಂಟಕ್, ಗ್ಯಾರೆ ಹಿಲ್ಸು, ಕಾಸಿ ಹಿಲ್ಸು, ಜೈಂತಿಯಾ, ಆಮೇಲೆ ನಮ್ಮ ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು, ಅನಮಲೆ, ಈ ತರ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿ ನೀವು ಓದಬೇಕಾಗುತ್ತೆ. ಹಿಮಾಲಯದಲ್ಲಿ ಎಲ್ಲ ಓದಬೇಕಾಗುತ್ತೆ, ಬಿಕಾಸ್ ಹಿಮಾಲಯ ಇಸ್ ಇನ್ಎವಿಟೇಬಲ್.
ಹಿಮಾಲಯಸ್ ಅಥವಾ ಹಿಮಾಲಯನ್ ಮೌಂಟೇನ್ಸ್ ಮೇಲೆ ಫಿಕ್ಸ್ ಒಂದು ಪ್ರಶ್ನೆ ಬಂದೇ ಬರುತ್ತೆ ಫಾರ್ ಶ್ಯೂರ್, ರೈಟ್. ಅಂತ ಥೀಮ್ಸ್ ಅನ್ನು ಐಡೆಂಟಿಫೈ ಮಾಡ್ಕೊಂಡು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಸೊ ಹಾಗಾಗಿ ಇದನ್ನ ಈಸಿ ಕ್ವಶನ್ ಅಂತ ನಾವು ಮಾರ್ಕ್ ಮಾಡಬಹುದಾ? ಬಿಕಾಸ್ ಜಿಯೋಗ್ರಫಿ ಬೇಸಿಕ್ಸ್ ಓದಿದಾಗ ಡ್ರೈನೇಜ್ ಪ್ಯಾಟರ್ನ್ ಬಗ್ಗೆ ನಾವು ಓದಿರ್ತೀವಿ. ಅದು ಈಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡುಬರುತ್ತಾ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡುಬರುತ್ತಾ ಅಂತ ಗೊತ್ತಿದ್ದೇ ಇರುತ್ತೆ ನಮಗೆ, ರೈಟ್. ಎಲಿಮಿನೇಷನ್ ಕೂಡ ಮಾಡಬಹುದು ನೀವು. ನೀಲಗಿರಿ, ಸಹ್ಯಾದ್ರಿ, ಕುಮಾನ್ ಹಿಲ್ಸ್ ಎಲ್ಲ ಎಲಿಮಿನೇಟ್ ಮಾಡ್ಕೊಂಡು ಕೊನೆಗೆ ಅಮರ್ಕಂಟಕ್ ಒಂದು ಉಳಿಯುತ್ತೆ. ಎಸ್ ಅನ್ನು ನೋಡಿ, ಇದನ್ನ ಇಂಪಾರ್ಟೆಂಟ್ ಥೀಮ್ ಅಂತ ಯಾಕೆ ಹೇಳ್ತಾ ಇದೀನಿ ಮತ್ತೆ ಈಸಿ ಅಂತ ಯಾಕೆ ಕ್ಲಾಸಿಫೈ ಮಾಡ್ತಾ ಇದೀನಿ? 2022 SSC ಪರೀಕ್ಷೆಯಲ್ಲಿ ಸೇಮ್ ಪ್ರಶ್ನೆ ಬಂದಿತ್ತು. ವಿಚ್ ಡ್ರೈನೇಜ್ ಪ್ಯಾಟರ್ನ್ ಇಸ್ ಫಾರ್ಮ್ಡ್ ವೆನ್ currents flow in different directions from central spire or dome like structure? ಕಾನ್ಸೆಪ್ಟ್ ಇರುತ್ತೆ. ಕಾನ್ಸೆಪ್ಟ್ ಹೋದಾಗ ನೀವು ಎಕ್ಸಾಂಪಲ್ ಓದ್ತೀರಾ. ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದೆಯೋ ಅಥವಾ ಅಮರ್ಕಂಟಕ್ ಅಲ್ಲಿ ಇದೆಯೋ ಅಥವಾ ಕುಮಾನ್ ಹಿಲ್ಸ್ ಅಲ್ಲಿ ಇದೆಯೋ ಓದಿರ್ತೀರಾ, ರೈಟ್. ಈ ಥೀಮ್ ಗೊತ್ತಾಗುತ್ತಲ್ಲ ನಿಮ್ಗೆ, ಆಬ್ವಿಯಸ್ಲಿ ಇದನ್ನು ಇಂಪಾರ್ಟೆಂಟ್ ಅಂತ ನಾವು ಕರಿಬಹುದಲ್ವಾ? ಎಸ್ ಆರ್ ನೋ? ನೆಕ್ಸ್ಟ್ 2020 SSC CHSL ಪರೀಕ್ಷೆಯಲ್ಲೂ ಕೂಡ ಇದನ್ನೇ ಕೇಳಲಾಗಿತ್ತು, ಸೇಮ್ ಕ್ವಶನ್, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಲೋ ಕಾಸ್ಟ್ ಅಂಡ್ ಪೋರ್ಟೇಬಲ್ ಕ್ರಿಟಿಕಲ್ ಕೇರ್ ವೆಂಟಿಲೇಟರ್ಸ್ ಡೆವಲಪ್ಡ್ ಬೈ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್. ಇಸ್ರೋ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, DRDO ಇತ್ತೀಚೆಗೆ ಅಂದ್ರೆ ಕಳೆದ 1 ವರ್ಷದಲ್ಲಿ ಮಾಡಿದಂತಹ ಪ್ರಾಜೆಕ್ಟ್ಸ್ ಅಥವಾ ಇಂಪಾರ್ಟೆಂಟ್ ಏನಾದರೂ ಲಾಂಚಸ್ ಅದ್ರ ಮೇಲೆ ನೀವು ಒಂದು ರೌಂಡ್ ಗಮನ ಹರಿಸಿರ್ತೀರಾ, ಆಬ್ವಿಯಸ್ಲಿ ಅಲ್ವಾ? ಸೊ ಆದ್ರೂ ಕೂಡ ಇದನ್ನ ಮಾಡ್ರೇಟ್ ಅಂತ ಕರಿತೀನಿ. ಯಾಕಂದ್ರೆ ಈ ಕರೆಂಟ್ ಅಫೇರ್ಸ್ ಡ್ಯೂರೇಷನ್ ಏನಾಗಿತ್ತು, ನಾವು ಯೂಶಲಿ ನೋಡಿ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗುವಾಗ 1 ವರ್ಷದ್ದು ಅಥವಾ 1.5 ವರ್ಷದ ಕರೆಂಟ್ ಅಫೇರ್ಸ್ ಓದ್ಬೋದು. 1 ಇಯರ್ ಮ್ಯಾಕ್ಸಿಮಮ್, ಅಥವಾ ನೀವು ತುಂಬಾ ಸೀರಿಯಸ್ ಆಗಿದ್ದೀರಾ ಅಂತ ಹೇಳಿದ್ರೆ 1.5 years. ಇದ್ರ ಮೇಲೆ ನೀವು ಓದಿದ್ರು ಕೂಡ ಅದನ್ನ ರಿವಿಷನ್ ಮಾಡೋಕ್ಕಾಗಲ್ಲ ಮತ್ತೆ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಎಸ್ ಆರ್ ನೋ? ಬಿ ವೆರಿ ವೆರಿ ಪ್ರಾಕ್ಟಿಕಲ್. ನಾವಿಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀವಿ, ಹಾಗಾಗಿ ಮುಗ್ದೇ ಹೋಗಿದೆ. ಇವಾಗ್ಲಾದ್ರೂ ಸತ್ಯವನ್ನು ಒಪ್ಕೊಳ್ಬೇಕು ನಾವು. ಸರ್ ನಾನು 4 ವರ್ಷದ 5 ವರ್ಷದ ಓದ್ತೀನಿ ಅಂದ್ರೆ ಓದ್ಬೋದಪ್ಪ, ನೀನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗತ್ತಾ? ರೈಟ್ ಟೈಮಲ್ಲಿ ಅದನ್ನು ಹೊರಗಡೆ ತರಕ್ಕಾಗತ್ತಾ? ವಿಚ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅಲ್ವಾ? ಸೊ ಹಾಗಾಗಿ ಐಡಿಯಲ್ ಈಸ್ 1 year. 1 year ಬಿಯಾಂಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇನ್ಸಿಡೆಂಟಲಿ ಅಥವಾ ಆಕ್ಸಿಡೆಂಟಲಿ ಎಲ್ಲೋ ಕೇಳಿದ್ರೆ ಅಥವಾ ಅದ್ರ ಮೇಲೆ ಎಲ್ಲೋ ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಗೆಸ್ ಮಾಡ್ಬೋದು, ಬಟ್ ಅಕ್ಯುರೇಟ್ ಆಗಿ ಮಾರ್ಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನ ಮಾಡ್ರೇಟ್ ಅಂತ ಮಾರ್ಕ್ ಮಾಡ್ಬೋದು. ಬಟ್ ರಿಪೀಟಿಂಗ್ ಥೀಮ್ ಸಿಗ್ತಾ ನಮ್ಗೆ. ಏನ್ ಥೀಮ್ ಸಿಕ್ತು? ಇಸ್ರೋ ಮತ್ತೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಮತ್ತೆ DRDO ಇತ್ತೀಚೆಗೆ ಏನಾದ್ರು ಹೊಸದಾಗಿ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ರೆ ಅದು ಏನು ಅಂತ ನೋಡಿರ್ತೀರ. ಎಸ್ ಆರ್ ನೋ? ಸೊ ಸೇಮ್ ಕ್ವಶನ್ 2021 ಬಂದಿತ್ತು. ದಿ ಪ್ರಾಣ ಪೋರ್ಟಲ್ ವಾಸ್ ಲಾಂಚ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಇನ್ September 2021. ಪ್ರಾಣ ಇಸ್ ದಿ ಅಕ್ರೋನಿಯಂ ಫಾರ್, ಪ್ರಾಣ ಫುಲ್ ಫಾರ್ಮ್ ಏನು ಅಂತ ಹೇಳ್ಬಿಟ್ಟು ಸೇಮ್ ಟಾಪಿಕ್ ಕೇಳಿರುವಂತಹ ರೀತಿ ಬೇರೆ ಇದೆ. ಯಾವುದು? SSC GD ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಒನ್ಸ್ ಅಗೇನ್ ಇಟ್ಸ್ ಅ ವೆರಿ ವೆರಿ ಈಸಿ ಕ್ವಶನ್. ವೆರಿ ವೆರಿ ಈಸಿ ಕ್ವಶನ್ ಅಂತ ಯಾಕೆ ಕರಿತೀನಿ? ಕರೆಂಟ್ ಅಫೇರ್ಸ್ ಓದುವಾಗ ನಾವು ಥೀಮ್ಸ್ ಅಲ್ಲಿ, ಇಂಪಾರ್ಟೆಂಟ್ ಥೀಮ್ಸ್ ಅಲ್ಲಿ ರಿಪೋರ್ಟ್ಸ್ ಅಂಡ್ ಇಂಡೈಸಸ್ ಅಂತ ನಾವು ಓದಿರ್ತೀವಿ. ರಿಪೋರ್ಟ್ಸ್ ಅಂಡ್ ಇಂಡೈಸಸ್, ಸೂಚ್ಯಂಕಗಳು ಮತ್ತು ಪ್ರಮುಖ ವರದಿಗಳು ಅಂತ ಹೇಳ್ಬಿಟ್ಟು ಓದಿರ್ತಾರ ಇಲ್ವೋ? ಓದಿಲ್ಲ ಅಂದ್ರೆ ನನ್ ತಪ್ಪಲ್ಲ, ಅದು ಓದ್ಲೇಬೇಕು ನೀವು. WTOದು, ವರ್ಲ್ಡ್ ಎಕನಾಮಿಕ್ ಫೋರಮ್ದು, ಯುನೈಟೆಡ್ ನೇಷನ್ಸ್ನ ಬೇರೆ ಬೇರೆ ಸಂಸ್ಥೆಗಳ ಒಂದು ರಿಪೋರ್ಟ್ ಆಗಿರ್ಬೋದು, ಸೊ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್, ಈ ರೀತಿ ಸುಮಾರು ಒಂದು 10 ಪ್ರಮುಖ ಸಂಸ್ಥೆಗಳ ರಿಪೋರ್ಟ್ ಅನ್ನ ನೀವು ಪಟ್ಟಿ ಮಾಡ್ಕೊಂಡಿರ್ತೀರ. ಅದನ್ನ ನೋಡಿದಾಗ ಆಬ್ವಿಯಸ್ಲಿ ನಿಮ್ಗಿದು ಗೊತ್ತಾಗುತ್ತೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ರಿಲೀಸ್ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಹೆಸರು. ಇದನ್ನ ಈಸಿ ಅಂತ ಕ್ಲಾಸಿಫೈ ಮಾಡಬಹುದು, ರೈಟ್. ಸೊ ಇದನ್ನ ನೀವು 2024 UPSC ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲೂ ಕೂಡ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್ ಬ್ರಿಂಗ್ಸ್ ಔಟ್ ದಿ ಪಬ್ಲಿಕೇಶನ್ ನೋನ್ ಆಸ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್? ಎಸ್, ಈಸಿ ಅಲ್ವಾ ಕ್ವಶನ್? ಎಸ್ ನೋ? ಯಾಕಂದ್ರೆ ಪ್ರತಿ ವರ್ಷ ಒಂದು ಥೀಮು ಅಥವಾ ಒಂದು ಸೂಚ್ಯಂಕದ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಅದು ಕೂಡ ಎಲ್ಲೋ ಮೂಲೆ ಇರತಕ್ಕಂತಹ ಸಂಸ್ಥೆ ಮೇಲೆ ಕೇಳಿದ್ರು ಕೂಡ ಅದು ನಿಮ್ಗೆ ಆನ್ಸರ್ ಮಾಡಕ್ ಆಗದೆ ಇದ್ರೆ ಬೇರೆಯವ್ರಿಗೂ ಕೂಡ ಕಷ್ಟ ಆಗುತ್ತೆ. ನಾನೊಂದು 50 ಅಥವಾ 100 ಸಂಸ್ಥೆಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ಇಟ್ಸ್ ವೆರಿ ಈಸಿ ಟು ಗೋ ಫಾರ್ ಗೂಗಲ್ ಸರ್ಚ್, ಅದನ್ನು ಕಂಪೈಲ್ ಮಾಡಿ ಒಂದು PDF ಮಾಡಿ ನಮ್ಮ ಲೋಗೋ ಹಾಕೊಂಡು ರಿಲೀಸ್ ಮಾಡ್ಬೋದು. ಬಟ್ ಪ್ರಾಕ್ಟಿಕಲಿ ವೆದರ್ ಇಟ್ ಈಸ್ ಪಾಸಿಬಲ್, ಫಸ್ಟ್ ನಾನು ಅದನ್ನ ನೋಡಿ ಎಲ್ಲ ಓದ್ಕೊಂಡು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆದ್ರೆ ಮಾತ್ರ ನಿಮ್ಗೆ ಕೊಡಬೇಕು. ಗೂಗಲ್ ಅಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು PDF ಮಾಡಿಸಿ ನಮ್ಮ ಲೋಗೋ ಬಿಟ್ರೆ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಐ ಆಮ್ ಚೀಟಿಂಗ್ ಮೈ ಸೆಲ್ಫ್ ಆಸ್ ವೆಲ್ ಆಸ್ ಯು, ಹೌದಲ್ವಾ? ಹಾಗಾಗಿ ಆ ರೀತಿ ಆಗಬಾರ್ದು. ಕೆಲವು ಪ್ರಮುಖ ಸಂಸ್ಥೆಗಳು ಲೈಕ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವರ್ಲ್ಡ್ ಎಕನಾಮಿಕ್ ಫೋರಮ್, ವರ್ಲ್ಡ್ ಬ್ಯಾಂಕ್, ದಿಸ್ ಈಸ್ ರಿವರ್ಸ್ ಇಂಜಿನಿಯರಿಂಗ್ ಆರ್ ದಿಸ್ ಈಸ್ ಡಿಕೋಡಿಂಗ್. ಯಾಕೆ ಹೇಳಿ? ಯಾಕಂದ್ರೆ ಇಲ್ಲಿ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡುವಾಗ ಅಥವಾ ಕ್ವಶನ್ ಪೇಪರ್ನ ಡಿಕೋಡ್ ಮಾಡುವಾಗ ಕೇವಲ ಉತ್ತರಗಳನ್ನ ನೋಡಲ್ಲ, ಅದ್ರ ಜೊತೆಗೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಇನ್ನಿತರ ಅಥವಾ ಇನ್ನುಳಿದಂತಹ ಸಂಸ್ಥೆಗಳ ಮೇಲೂ ಕೂಡ ನಾವು ಗಮನ ಹರಿಸ್ತೀವಿ.
IMF, UNDP, ವರ್ಲ್ಡ್ ಎಕನಾಮಿಕ್ ಫೋರಮ್, ವರ್ಲ್ಡ್ ಬ್ಯಾಂಕ್, ಇಂತಹ ಆಯ್ದ ಕೆಲವೊಂದಿಷ್ಟು ಸಂಸ್ಥೆಗಳನ್ನ ಡೀಪ್ ಆಗಿ ಓದ್ತೀವಿ ನಾವು. ಇತ್ತೀಚೆಗೆ ಆ ಸಂಸ್ಥೆಯ ಸಮಿಟ್ ಎಲ್ಲಾದ್ರೂ ನಡೀತಾ, ಆ ಸಂಸ್ಥೆಗೆ ಯಾರಾದ್ರೂ ಭಾರತೀಯರು ಅಪಾಯಿಂಟ್ ಆಗಿದ್ರ, ಆ ಸಂಸ್ಥೆ ರಿಲೀಸ್ ಮಾಡ್ತಕ್ಕಂಥ ವರದಿ ಏನು, ಯಾವ್ದಾದ್ರು ಸೂಚ್ಯಂಕ ರಿಲೀಸ್ ಮಾಡುತ್ತಾ. ಸೊ ಈ ತರ ಮಾಡಿದಾಗ ನಿಮ್ಮ ಪ್ರಿಪರೇಷನ್ ಸ್ಮಾರ್ಟ್ ಆಗೂ ಇರುತ್ತೆ, ಎಫಿಷಿಯೆಂಟ್ ಆಗೂ ಇರುತ್ತೆ, ಜೊತೆಗೆ ಒಂದೇ ಅಟೆಂಪ್ಟ್ ಅಲ್ಲಿ ನೀವು ಪಾಸ್ ಕೂಡ ಆಗ್ತೀರಾ. ಇಲ್ಲಾಂದ್ರೆ 1 ಮಾರ್ಕ್ 2 ಮಾರ್ಕ್ ಅಲ್ಲಿ ಕಟ್ ಆಫ್ ಇಂದ ಹೊರಗಡೆ ಉಳಿದೆ, ಎಲ್ಲ ಓದಿದ್ದೆ ಬಟ್ ಎಕ್ಸಾಮ್ ಹಾಲಲ್ಲಿ ಮರೆತು ಹೋದೆ, ಕನ್ಫ್ಯೂಸ್ ಆಯ್ತು, ಸ್ಟ್ರೆಸ್ ಬಂತು, ಇವೆಲ್ಲ ಇದರಿಂದನೇ ಉಂಟಾಗುತ್ತೆ. ತುಂಬಾ ಓದಿ ಪಾಸ್ ಆಗುವಂತಹ ಅವಶ್ಯಕತೆ ಇಲ್ಲ, ಅಂಡ್ ಇಟ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಅಟ್ ಲೀಸ್ಟ್ ಗಿವನ್ ದಿ ಪ್ರೆಸೆಂಟ್ ಸಿಚುವೇಶನ್ ಕರೆಕ್ಟಾಗಿ ಓದಬೇಕು, ಮಿನಿಮಮ್ ಇಷ್ಟು ಓದಲೇಬೇಕು, ಸಬ್ಜೆಕ್ಟ್ಸ್ ಎಲ್ಲ ಓದಬೇಕು, ರಿವಿಷನ್ ಮಾಡಬೇಕು, ಜೊತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಆದರೂ ಕೂಡ ಅದ್ರ ಜೊತೆಗೆ ಈ ಸ್ಮಾರ್ಟ್ ವರ್ಕ್ ಅನ್ನು ಕೂಡ ನೀವು ಮಾಡಲೇಬೇಕು. ಬಿಕಾಸ್ ವಿದೌಟ್ ಸ್ಮಾರ್ಟ್ ವರ್ಕ್ ಇಟ್ ಈಸ್ ಇಂಪಾಸಿಬಲ್ ಟು ಅಚೀವ್ ದ ಥಿಂಗ್ಸ್, ರೈಟ್? ಇದೇ ನೋಡಿ, 2022 SSC ಪರೀಕ್ಷೆಯಲ್ಲೂ ಕೂಡ ಈ ಒಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಯಾವ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು. ಎಸ್, ಇಲ್ಲಿ ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೇಮ್ ಸಂಸ್ಥೆಗಳು. ರಿಸರ್ವ್ ಬ್ಯಾಂಕ್ ಒಂದು ಎಕ್ಸ್ಟ್ರಾ ಇದೆ, ಬಟ್ ಮಿಕ್ಕಂತ ಎಲ್ಲ ಸಂಸ್ಥೆಗಳು ಸೇಮ್. ಸೊ ಇವನ್ ಆಪ್ಷನ್ಸ್ ಅನ್ನ ಫ್ರೇಮ್ ಮಾಡುವಾಗ ಕೂಡ ಎಕ್ಸಾಮಿನರು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ, ರೈಟ್? ಸೊ ಥೀಮ್ಸ್ ರಿಮೇನ್ ದ ಸೇಮ್, ಸಬ್ಜೆಕ್ಟ್ ಆಗಲಿ ಅಥವಾ ಕರೆಂಟ್ ಅಫೇರ್ಸ್ ಆಗಲಿ, ಬಟ್ ಕೇಳುವಂತಹ ರೀತಿ ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಅಪ್ರೋಚ್ ಅನ್ನ ರೆಡಿ ಮಾಡ್ತಾ ಇದೀವಿ. PSI ಮುಂದೆ ಬರತಕ್ಕಂತಹ PSI ಮತ್ತು ESI, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ ಯಾವ ರೀತಿ ನೀವು ತಯಾರಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಂಪ್ರಿಹೆನ್ಸಿವ್ ಆದಂತಹ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೀವಿ, ನಾನು ಮತ್ತು ಶಾಂತಪ್ಪ ಸರ್ ಅಂತ ಹೇಳ್ಬಿಟ್ಟು. ಶಾಂತಪ್ಪ ಸರ್ ಇಸ್ ಆಲ್ರೆಡಿ UPSC ಟಾಪರ್, ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸುಮಾರು 10 ವರ್ಷ ಸೇವೆ ಸಲ್ಲಿಸಿ ಈಗ ಬಂದು ಮೆಂಟರ್ಶಿಪ್ ಮಾಡಿಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜಂಟಿಯಾಗಿ ನಾನು ಮತ್ತು ಶಾಂತಪ್ಪ ಸರ್ ಸೇರಿಕೊಂಡು ಈ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೀವಿ KS ಗುರೂಜಿ ಬ್ಯಾನರ್ ಅಲ್ಲಿ. ಸೊ ಈ ಕೋರ್ಸ್ ಯಾರ್ಯಾರಿಗೆ ಅಂತ ಹೇಳಿದ್ರೆ, ಇದು ಫ್ರೆಷರ್ಸ್ಗೂ ಕೂಡ ಬರುತ್ತೆ, ಜೊತೆಗೆ ವೆಟರನ್ಸ್ಗೂ ಕೂಡ ಬರುತ್ತೆ. ಯಾಕಂದ್ರೆ ವೆಟರನ್ಸ್ ಈಗ ಮತ್ತೆ ನೀವು ಏನು ನಾನು ಫುಲ್ ಫ್ಲೆಜ್ ಕ್ಲಾಸಸ್ ಸೇರ್ಕೋತೀನಿ, ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಓದ್ತೀನಿ, ರಿವಿಷನ್ ಮಾಡ್ತೀನಿ, ಅದಾದ್ಮೇಲೆ ನಾನು ಕುತ್ಕೊಂಡು ಅನಾಲಿಸಿಸ್ ಮಾಡ್ತೀನಿ ಅನ್ನೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಆಲ್ರೆಡಿ ಒಂದು ರೌಂಡ್ ಓದಿದ್ದೀರಾ, ಓದಾಗಿದೆ. ಹಾಗಾಗಿ ಈ ರೀತಿಯಾದಂತಹ ಹೊಸ ಅಪ್ರೋಚ್ ಅನ್ನ ನೀವು ರೂಢಿಸ್ಕೊಳ್ಳಿ. ಇಲ್ಲಿ ಶಾಂತಪ್ಪ ಸರ್ ನಾನು ಸೇರ್ಕೊಂಡ್ಬಿಟ್ಟು ನಿಮಗೆ ಈ PSI ESI ಎಕ್ಸಾಮ್ ಅನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ರ್ಯಾಕ್ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಒಂದು ಎಫರ್ಟ್ ಅನ್ನ ಹಾಕ್ತೀವಿ. ಈ ಕೋರ್ಸ್ ಯಾರಿಗಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಒಂದು ನೋಟು ಡಿಸ್ಕ್ಲೇಮರ್ ಇದೆ. ಏನಂದ್ರೆ, ನಮ್ಮ ಜೊತೆ ನಾವು ಆಸ್ ಟೀಚರ್ಸ್ ಮೆಂಟರ್ಸ್ ನಿಮ್ಮ ಜೊತೆ ಏನು ವರ್ಕ್ ಮಾಡ್ತೀವೋ, ನಮ್ಮ ಜೊತೆ ಈಕ್ವಲಿ ಹಾರ್ಡ್ ವರ್ಕ್ ಮಾಡಿಕೊಂಡು ಹೋಮ್ ವರ್ಕ್ ಮಾಡಿಕೊಂಡು ಪ್ರತಿನಿತ್ಯ ಅಪ್ಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ, ಯಾರಿಗೆ ಅನುಕೂಲ ಇದೆಯೋ ಅವ್ರು ಮಾತ್ರ ಜಾಯ್ನ್ ಆಗಿ. ಇಲ್ಲ ಬರೀ ಕ್ಲಾಸಸ್ ನಾನು ಸೇರ್ಕೊಂಡ್ಬಿಡ್ತೀನಿ, ಕ್ಲಾಸಲ್ಲಿ ಹೇಳೋದನ್ನ ಮಾತ್ರ ಕೇಳ್ತೀನಿ, ನಾನು ಪ್ರಾಕ್ಟೀಸ್ ಮಾಡಲ್ಲ, ಹೋಮ್ ವರ್ಕ್ ಕಂಪ್ಲೀಟ್ ಮಾಡಲ್ಲ ಅಂದ್ರೆ ಇಟ್ ಈಸ್ ನಾಟ್ ಫಾರ್ ಯು ಗೈಸ್. ಸೇರ್ಕೊಂಡ್ಮೇಲೆ ನಾವು ಕೊಡ್ತಕ್ಕಂಥ ಹೋಮ್ ವರ್ಕ್ ಅನ್ನ ಮಾಡಿ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಯೋಗ್ಯತೆ, ಐ ಯೂಸ್ ದಿಸ್ ವರ್ಡ್, ಯೋಗ್ಯತೆ ಇದ್ರೆ ಮಾತ್ರ ನೀವು ಜಾಯ್ನ್ ಆಗಿ. ಬಿಕಾಸ್ ಇದು ಒಂಥರ ಜೋಡೆತ್ತಿನ ರೀತಿಯಲ್ಲಿ ಈ ಒಂದು ಕೋರ್ಸ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಒಂದ್ ಕಡೆ ನಾವಿರ್ತೀವಿ, ಮತ್ತೊಂದ್ ಕಡೆ ನೀವು ಕೂಡ ಇರಬೇಕು. ಯಾರಾದ್ರೂ ಒಬ್ಬರು ಬ್ಯಾಲೆನ್ಸ್ ತಪ್ಪಿಸ್ಕೊಂಡು ಕೂಡ ಆ ಚಕಡಿ ಆ ಗಾಡಿ ಮುಂದೆ ಹೋಗಲ್ಲ. ಎಸ್, ಹಾಗಾಗಿ ಅದೊಂದು 75 ಡೇಸ್ ಇಂಟೆನ್ಸಿವ್ ಪ್ರೋಗ್ರಾಮ್ ಇರುತ್ತೆ. ಇಲ್ಲಿ ಶಾಂತ ಮಾರ್ಗ ಅಂತ ಟೆಕ್ನಿಕ್ಸ್ ಇರುತ್ತೆ, ಶಾಂತಪ್ಪ ಸರ್ನೇ ಖುದ್ದಾಗಿ ಡೆವಲಪ್ ಮಾಡಿರ್ತಕ್ಕಂತಹ ಒಂದು ಟೆಕ್ನಿಕ್ಸ್, ಜೊತೆಗೆ ನನ್ನ ಟೆಕ್ನಿಕ್ಸ್ ಕೂಡ ಇರುತ್ತೆ. PYQ ಡಿಕೋಡಿಂಗ್ ಸೆಷನ್ಸ್ ಕೂಡ ಮಾಡ್ತೀವಿ. ಸಪರೇಟ್ ಬ್ಯಾಚಸ್ ಇರುತ್ತೆ ಫ್ರೆಷರ್ಸ್ಗೆ, ಅಂದ್ರೆ ಯಾರು ಮೊದಲ ಬಾರಿಗೆ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮಗೆ ಆಲ್ ಟುಗೆದರ್ ಅಪ್ರೋಚೇ ಬೇರೆ ಇರುತ್ತೆ. ಅಂಡ್ ವೆಟರನ್ಸ್, ಈಗಾಗಲೇ ಎಲ್ಲೋ ಒಂದ್ ಕಡೆ ಕೋಚಿಂಗ್ ತಗೊಂಡಿರ್ತೀರಾ, ಆನ್ಲೈನ್ ಆಫ್ಲೈನ್, ನಿಮಗೆ ಹಳೆಯ ಒಂದು ಅಪ್ರೋಚ್ ಅನ್ನ ಅದನ್ನೇ ಮತ್ತೆ ನಿಮಗೆ ನಿಮ್ಮ ಮುಂದೆ ಇಟ್ಟು ಓದಿ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಯು ನೀಡ್ ಡಿಫ್ರೆಂಟ್ ಅಪ್ರೋಚ್, ರೈಟ್? ಸೊ ಹಾಗಾಗಿ ಇಬ್ಬರಿಗೂ ಕೂಡ ಬೇರೆ ಬೇರೆ ಅಪ್ರೋಚ್ ಇರುತ್ತೆ. ಇಲ್ಲಿ ನೀವು ಶಾಂತಪ್ಪ ಸರ್ ಅಥವಾ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಬ್ಬರು ನಂಬರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ನೀವು ಫೋನ್ ಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿದ್ರೆ ಅವರು ನಮ್ಮ ಜೊತೆ ಮಾತಾಡುವಂಥ ವ್ಯವಸ್ಥೆನ ಮಾಡ್ತಾರೆ. ಈ ಬರೋ ವಾರದಿಂದ ನಾವು ಈ ಒಂದು ಬ್ಯಾಚ್ ಅನ್ನು ಆರಂಭ ಮಾಡ್ತಾ ಇದೀವಿ. ಹಾಗಾಗಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಜಾಯ್ನ್ ಆಗಿ. ಏನೇ ಡೌಟ್ಸ್ ಇದ್ರೂ ಕೂಡ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಐದರ್ ಯು ಕ್ಯಾನ್ ವಾಟ್ಸ್ಆಪ್ ಆರ್ ಗಿವ್ ಅ ಕಾಲ್, ರೈಟ್? ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಇನ್ನು ಮುಂದಿನ ಅಂದರೆ ನಾಳೆ ಬರ್ತಕ್ಕಂತಹ ಪಾರ್ಟ್ 2 ಆಫ್ ದಿಸ್ ಸಿರೀಸ್ PSI 545 ಡಿಕೋಡಿಂಗ್ ಸಿರೀಸ್ನ ಪಾರ್ಟ್ 2 ಒಂದು ವಿಡಿಯೋ ನಾಳೆ ಬರುತ್ತೆ. ನಿಮ್ಗೊಂದು ಸ್ಮಾಲ್ ಹೋಮ್ವರ್ಕು. ನಾಳೆ ನಾನು ಕ್ವಶನ್ ನಂಬರ್ 11 ಇಂದ ಕ್ವಶನ್ ನಂಬರ್ 30 ಮಾಡ್ತೀನಿ, ಸುಮಾರು 20 ಕ್ವಶನ್ಸ್. ಆ 20 ಕ್ವಶನ್ಸನ್ನು ನೀವು ಸ್ವತಃ ಅನಾಲಿಸಿಸ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಥೀಮ್ಸು ಮತ್ತು ಕರೆಂಟ್ ಅಫೇರ್ಸ್ ಟೈಮ್ ಲೈನ್, ಆ 20 ಕ್ವಶನ್ಸು ಯಾವ್ಯಾವ ಥೀಮ್ ಮೇಲೆ ಬಂದಿದ್ದಾವೆ ಮತ್ತು ಕರೆಂಟ್ ಅಫೇರ್ಸ್ ಇದ್ದರೆ, ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿದ್ರೆ ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ ಇದೆ, 1 ವರ್ಷದ 2 ವರ್ಷದ, ಇದನ್ನ ಸ್ವಲ್ಪ ಲಿಸ್ಟ್ ಮಾಡಿ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಲೆಟ್ ಅಸ್ ಸಿ ದಿ ಸೀರಿಯಸ್ನೆಸ್ ಆಫ್ ಯು ಗೈಸ್. ನೀವು ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್, ಸಿ ಯು ಟುಮಾರೋ.